ಸೊ ಡಯಾಬಿಟಿಸ್ ಎಲ್ಲರಿಗೂ ರಿವರ್ಸ್ ಆಗುತ್ತಾ? ಇದ್ರ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ ಏನ್ ಹೇಳ್ತೀರಾ? ಟೈಪ್ 1 ಡಯಾಬಿಟಿಸ್ ಮತ್ತೆ ಟೈಪ್ 2 ಡಯಾಬಿಟಿಸ್ ಅಂತ ಅಲ್ಲಿ ಬೀಟಾ ಸೆಲ್ಸ್ ಗಳು ಏನ್ ಇನ್ಸುಲಿನ್ ಉತ್ಪತ್ತಿ ಮಾಡುತ್ತಲ್ಲ ಅದು ಕಂಪ್ಲೀಟ್ ಡ್ಯಾಮೇಜ್ ಆಗಿ ಆ ತರ ಕೇಸ್ ಅವರಿಗೆ ನಾವು ರಿವರ್ಸ್ ಮಾಡ್ಲಿಕ್ಕೆ ಕಷ್ಟ. ಇನ್ನು ಟೈಪ್ 2 ಡಯಾಬಿಟಿಸ್ ಅನ್ನ ಡೆಫಿನೆಟ್ಲಿ ರಿವರ್ಸ್ ಮಾಡ್ಕೋಬಹುದು. ಇನ್ಸುಲಿನ್ ಅಲ್ಲಿ ಇರ್ತಾರೆ, ಕೆಲವೊಂದು ಓರಲ್ ಡಯಾಬಿಟಿಕ್ ಮೆಡಿಸಿನ್ ಅಲ್ಲಿ ಇರ್ತಾರೆ. ಈ ತರಗೆ ನಾವು ಇನ್ಸುಲಿನ್ ಕಡಿಮೆ ಮಾಡಿ ಸೆಲ್ಸ್ ಗಳು ಎಷ್ಟು ಡ್ಯಾಮೇಜ್ ಆಗಿದೆ, ಅವರು ಎಷ್ಟು ಕಾಂಪ್ಲಿಕೇಶನ್ ಅಲ್ಲಿ ಇದ್ದಾರೆ ಅದನ್ನ ನೋಡಿ ನಾವು ಫಿಕ್ಸ್ ಮಾಡ್ಬೇಕಾಗುತ್ತೆ. ಮ್ಯಾಕ್ಸಿಮಮ್ 3 ವರ್ಷದಿಂದ ಇದೆ ಈ ತರ ಇರೋರಿಗೆ ಡೆಫಿನೆಟ್ಲಿ ರಿವರ್ಸ್ ಮಾಡ್ಕೋಬಹುದು. 6 ಮಂತ್ಸ್ ಟೈಮ್ ಕೊಡ್ಬೇಕಾಗತ್ತೆ. ಗುಡುಚಿಲಿ ಮೆಡಿಸಿನ್ಸ್ ತಗೊಳ್ತಿರ್ಬೇಕಾದ್ರೆ ನಿಮ್ಗೆ ಯಾವ ರೀತಿ ಚೇಂಜಸ್ ಆಗಿದೆ ಲೈಫ್ ಅಲ್ಲಿ? ನನಗೆ ಗುಡಿಚಿ ಆಯುರ್ವೇದಿಕ್ ಬಂದ್ಮೇಲೆ ಪೂರಾ ನಾರ್ಮಲ್ ಆಗುತ್ತೆ. ಆರೋಗ್ಯ ದೃಷ್ಟಿನಲ್ಲೂ ಕೂಡ ನಾನು ಒಂಥರ ಯಾಕೆ ತುಂಬಾ ವೀಕ್ನೆಸ್ ಇತ್ತು, ಬಟ್ ಅದ್ ಔಷಧಿ ತಗೊಂಡಿದ್ದ ಮೇಲೆ ಸ್ವಲ್ಪ ಸ್ಟ್ರೆಂತ್ ಬಂತು. ಮತ್ತೆ ಬೆಳಿಗ್ಗೆ ಎದ್ದಿದ್ದೀರ ಭಯ ಇರ್ಲಿಲ್ಲ. ಬಿಫೋರ್ ಫುಡ್ 106, 105 ಅಷ್ಟೇ ಬರುತ್ತೆ, ಕಂಟ್ರೋಲ್ಗೆ ಇದೆ. 10.8 ಇತ್ತು, ಇವಾಗ 6.3 ಐತೆ. ಶುಗರ್ ರಿವರ್ಸ್ ಆಗಲ್ಲ ಅಂತ ಯಾರು ಹೇಳ್ತಾರ ಅವ್ರಿಗೆ ನಾವೇ ಸಾಕ್ಷಿ, ಜೀವಂತ ಸಾಕ್ಷಿ. ಮೋರ್ ದನ್ 50% ಮೆಡಿಸಿನ್ ಕಡಿಮೆ ಆಗಿದೆ. ಈಗ ನಾನು ತುಂಬಾ ಚಾರ್ಮ್ ಫೀಲ್ ಮಾಡ್ತಾ ಇದ್ದೀನಿ. ಸರಿ ಮಾಡ್ಕೊಟ್ಟಿದೀವಿ. ಸರ್ವಿಸ್ ಆದ್ಮೇಲೆ ನೀವು ಹೇಗೆ ಇಟ್ಕೋತೀರಾ ಅದು ಕೂಡ ಮ್ಯಾಟರ್ ಆಗುತ್ತೆ. ಗುಡಿಚಿ ಗೈಡ್ ಲೈನ್ಸ್ ಮೇಲೆ ಏನು ಸಜೆಸ್ಟ್ ಮಾಡಿದ್ರು ಅದೇ ಫುಡ್ ನಾನು ತಗೊಳ್ತಾ ಇದ್ದೀನಿ. ಅವ್ರು ಹೇಳಿದ್ದು ಲೈಫ್ ಸ್ಟೈಲ್ ಫುಲ್ ಚೇಂಜ್ ಮಾಡ್ಕೊಂಡಿದೀವಿ. ಹಂಗಾಗಿ ಈಗ ಫುಲ್ಲು ಖುಷಿಯಾಗಿದ್ದಾರೆ. ಇನ್ನು ಮೋಸ್ಟ್ಲಿ 2 ಮಂತ್ದಲ್ಲಿ ಫುಲ್ ಕ್ಯೂರ್ ಆಗ್ತೀನಿ, ನನಗೆ ವಿಶ್ವಾಸ ಇದೆ. ತುಂಬಾನೇ ಚೆನ್ನಾಗಿ ಇಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಎಷ್ಟೋ ಜನ ಈ ತರ ಶುಗರ್ ರಿವರ್ಸ್ ಆಗಲ್ಲ ಅನ್ನೋರಿಗೆ ನಾನೇ ಒಂದು ಸ್ಫೂರ್ತಿ. ನನ್ಗೆ ರಿವರ್ಸ್ ಆಗಿದೆ. ರಾತ್ರಿ ಊಟಕ್ಕೂ ಮಲಗಕ್ಕೂ ಎಷ್ಟು ಗ್ಯಾಪ್ ಇರಬೇಕು ಅಂತ? 9 o'clock ಮ್ಯಾಕ್ಸಿಮಮ್ ಆದ್ರೂ 7:30 ಒಳಗಾದ್ರೂ ಊಟ ಮಾಡಿದ್ರೆ ತುಂಬಾ ಒಳ್ಳೇದು. ಬೈ ದಟ್ ನೀವು 9:30 10 ಗಂಟೆಗೆ ಮಲ್ಕೊಂಡ್ರು ಇಟ್ ಈಸ್ ಗುಡ್ ಆಕ್ಚುಲಿ. ಹಾಯ್, ಹಲೋ, ನಮಸ್ತೆ. ನಾನು ಸುಷ್ಮಾ ನಾಗಯ್ಯ. ವೀಕ್ಷಕರೇ, ಇವತ್ತು ನಾನು ಬೆಂಗಳೂರಿನ ಬಾಣಸ್ವಾಡಿಯಲ್ಲಿರುವಂತಹ ಗುಡುಚಿ ಆಯುರ್ವೇದಕ್ಕೆ ಬಂದಿದ್ದೀನಿ. ವೀಕ್ಷಕರೇ, ನಮ್ಮ ಭಾರತ, ಇಂಡಿಯಾ ಹೇಗಾಗ್ಬಿಟ್ಟಿದೆ ಅಂದ್ರೆ ಡಯಾಬಿಟಿಸ್ಗೆ ಕ್ಯಾಪಿಟಲ್ ಅನ್ನೋ ತರ ಆಗ್ಬಿಟ್ಟಿದೆ. ಅಷ್ಟು ಜನಕ್ಕೆ ಡಯಾಬಿಟಿಸ್ ಅನ್ನೋದು ಒಂದು ರೋಗ ಬರ್ತಾ ಇದೆ, ಒಂದು ಡಿಸಾರ್ಡರ್ ಬರ್ತಾ ಇದೆ. ಸೊ ಈ ಒಂದು ಡಯಾಬಿಟಿಸ್ ಬಂದಾಗ ಅಥವಾ ಪ್ರೀ ಡಯಾಬಿಟಿಕ್ ಇದ್ದಾಗ ಟ್ರೀಟ್ಮೆಂಟ್ ಹೇಗೆ ತಗೊಳ್ಬೇಕು, ಎಲ್ಲಿ ತಗೋಬೇಕು ಅನ್ನೋದು ತುಂಬಾ ಜನಕ್ಕೆ ಗೊತ್ತೇ ಇರೋದಿಲ್ಲ. ತುಂಬಾ ಕನ್ಫ್ಯೂಸ್ ಆಗಿರ್ತಾರೆ. ಏನ್ ಮಾಡ್ಬೇಕು, ಯಾರ ಹತ್ರ ಕೇಳ್ಬೇಕು, ಬರೀ ಫುಡ್ ಡಯಟ್ ಮಾಡಿದ್ರೆ ಸಾಕ, ಲೈಫ್ ಸ್ಟೈಲ್ ಚೇಂಜ್ ಮಾಡಿದ್ರೆ ಸಾಕ ಅಂತ ಅನ್ಕೊಂಡಿರ್ತಾರೆ. ಅಂಥವ್ರಿಗೆಲ್ಲ ಒಂದು ಉತ್ತರ ಕೊಡೋಕೆ ಈ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಅನ್ನ ಮಾಡ್ತಾ ಇದೀವಿ. ಆ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಅಲ್ಲಿ ಇನ್ನೂ ಸ್ಪೆಷಲ್ ಆಗಿ ಏನ್ ಮಾಡ್ತಾ ಇದೀವಿ ಅಂದ್ರೆ ನಾವು ಪೇಷಂಟ್ಸ್ ಹತ್ರನೇ ಮಾತಾಡಿಸ್ತಾ ಇದೀವಿ. ಸೊ ಅವ್ರಿಗೆ ಡಯಾಬಿಟಿಸ್ ಯಾವಾಗ ಬಂತು, ಹೇಗ್ ಬಂತು ಅಂತ ಅವ್ರಿಗೆ ಹೇಗೆ ಗೊತ್ತಾಯ್ತು, ಯಾವೊಂದು ಟೈಮ್ ಅಲ್ಲಿ ಅವ್ರಿಗೆ ಹೇಗೆ ಡಯಾಬಿಟಿಸ್ ನಾನು ಅಂತ ಗೊತ್ತಾಯ್ತು. ಸೊ ಅದರಿಂದ ಅವ್ರಿಗೆ ಈ ಗುಡುಚಿ ಆಯುರ್ವೇದದ ಬಗ್ಗೆ ಹೇಗೆ ಗೊತ್ತಾಯ್ತು, ಇಲ್ಲಿ ಟ್ರೀಟ್ಮೆಂಟ್ ಹೇಗೆ ತಗೊಳ್ತಾ ಇದ್ದಾರೆ, ಟ್ರೀಟ್ಮೆಂಟ್ ತಗೊಂಡ ನಂತರ ಅವ್ರ ಜೀವನದಲ್ಲಿ ಯಾವ ರೀತಿ ಚೇಂಜಸ್ ಆಗಿದೆ, ಎಷ್ಟು ಮುಂಚೆ ಶುಗರ್ ಲೆವೆಲ್ ಎಷ್ಟಿತ್ತು, ಇವಾಗ ಶುಗರ್ ಲೆವೆಲ್ ಎಷ್ಟಿದೆ, ಇದೆಲ್ಲವನ್ನು ನಾವು ಇವತ್ತು ಪೇಷಂಟ್ಸ್ ಬಾಯಲ್ಲೇ ತಿಳ್ಕೊಳ್ಳೋಣ. ಸೊ ಈ ಒಂದು ಅವೇರ್ನೆಸ್ ಮೂಲಕ ತುಂಬಾ ಜನಕ್ಕೆ ಈ ಒಂದು ವಿಷಯ ಸ್ಪ್ರೆಡ್ ಆಗಲಿ, ಗುಡುಚಿ ಆಯುರ್ವೇದಕ್ಕೆ ಜನ ಕೂಡ ಬರಲಿ, ಅವರು ಕೂಡ ಟ್ರೀಟ್ಮೆಂಟ್ ತಗೊಳ್ಳಿ, ಏನು ಇಂಗ್ಲಿಷ್ ಮೆಡಿಸಿನ್ಸ್ನ ಕಮ್ಮಿ ಮಾಡಲಿ, ಹಾಗೆ ಅವರು ಶುಗರ್ ಲೆವೆಲ್ಸ್ನ ಕಮ್ಮಿ ಮಾಡ್ಕೊಳ್ಳಿ, ಲೈಫಲ್ಲಿ ನೆಮ್ಮದಿ ಆಗಿರಲಿ ಅನ್ನೋದು ಉದ್ದೇಶ ಇಟ್ಕೊಂಡು ಈ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಅನ್ನ ಮಾಡ್ತಾ ಇದೀವಿ. ಬನ್ನಿ ಹಾಗಾದ್ರೆ ಹೋಗೋಣ. ಓಕೆ ವೀಕ್ಷಕರೇ, ಈಗ ನಾವು ಗುಡುಚಿ ಆಯುರ್ವೇದದ ವೈದ್ಯರಾದಂತಹ ಡಾಕ್ಟರ್ ಯಮುನಾ ಅವ್ರ ಜೊತೆ ಇದ್ದೀವಿ. ಅವ್ರ ಹತ್ರ ಕೂಡ ಮಾತಾಡೋಣ, ಅವ್ರ ಸಾಕಷ್ಟು ಮಾಹಿತಿ ವಿಚಾರಗಳನ್ನು ತಿಳ್ಕೊಳ್ಳೋಣ, ಎಸ್ಪೆಷಲಿ ಡಯಾಬಿಟಿಸ್ ಬಗ್ಗೆ. ಬನ್ನಿ ಹಾಗಾದ್ರೆ. ಮೇಡಮ್, ವೆಲ್ಕಮ್ ಟು ದ ಶೋ. ಓಕೆ ಮ್ಯಾಮ್, ಮೊದಲಿಗೆ ತುಂಬಾ ಜನಕ್ಕೆ ಡಯಾಬಿಟಿಸ್ ಬಗ್ಗೆ ತುಂಬಾ ಕನ್ಫ್ಯೂಷನ್ ಇದೆ. ಸಾಕಷ್ಟು ಪ್ರೋಗ್ರಾಮ್ಸ್ ಮಾಡಿದ್ದೀವಿ, ಸಾಕಷ್ಟು ಅವೇರ್ನೆಸ್ ನೀವು ಆಗ್ಲೇ ಕೊಟ್ಟಿದ್ದೀರಾ. ಇವತ್ತು ನಾವು ಈ ಡಯಾಬಿಟಿಸ್ ರಿವರ್ಸಲ್ ಪ್ರೋಗ್ರಾಮ್ ಬಗ್ಗೆ ಕೂಡ ಮಾತಾಡಿದ್ವಿ. ಸೊ ಡಯಾಬಿಟಿಸ್ ಎಲ್ಲರಿಗೂ ರಿವರ್ಸ್ ಆಗುತ್ತಾ? ಇದ್ರ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ ಏನ್ ಹೇಳ್ತೀರಾ? ಈಗ ಡಯಾಬಿಟಿಸ್ ಎಲ್ರಿಗೂ ರಿವರ್ಸ್ ಆಗುತ್ತಾ ಅಂದ್ರೆ ಇದು ತುಂಬಾ ಒಳ್ಳೆ ಕ್ವಶನ್ ಆಕ್ಚುಲಿ. ಈ ಡಯಾಬಿಟಿಸ್ ಅಲ್ಲಿ ಏನಾಗುತ್ತೆ ಅಂದ್ರೆ 2 ತರ ಇರುತ್ತೆ. ಟೈಪ್ 1 ಡಯಾಬಿಟಿಸ್ ಮತ್ತೆ ಟೈಪ್ 2 ಡಯಾಬಿಟಿಸ್ ಅಂತ. ಟೈಪ್ 1 ಡಯಾಬಿಟಿಸ್ ಅಂದ್ರೆ ಏನಾಗುತ್ತೆ ಅಂದ್ರೆ ಅಲ್ಲಿ ಬೀಟಾ ಸೆಲ್ಸ್ ಗಳು ಏನ್ ಇನ್ಸುಲಿನ್ ಉತ್ಪತ್ತಿ ಮಾಡುತ್ತಲ್ಲ ಅದು ಕಂಪ್ಲೀಟ್ ಡ್ಯಾಮೇಜ್ ಆಗಿ ಅವ್ರ ಇನ್ಸುಲಿನ್ ಉತ್ಪತ್ತಿ ಕಂಪ್ಲೀಟ್ ಕಡಿಮೆ ಆಗಿ ಹೋಗಿರುತ್ತೆ. ಆ ತರ ಕೇಸಸ್ ಅಲ್ಲಿ ನಾವು ಇನ್ಸುಲಿನ್ ಕೊಡ್ಲೇಬೇಕಾಗ್ತದೆ. ಆ ತರ ಕೇಸ್ ಅವರಿಗೆ ನಾವು ರಿವರ್ಸ್ ಮಾಡ್ಲಿಕ್ಕೆ ಕಷ್ಟ. ಓಕೆ, ಇದು ನೀವು ಚಿಕ್ಕ ಮಕ್ಕಳಲ್ಲಿ ನೋಡ್ಬೋದು. ಈಗ ಯಂಗ್ಸ್ಟರ್ಸ್ ಅಲ್ಲಿ ನಾವು ತುಂಬಾ ನೋಡ್ತಾ ಇದೀವಿ ಆಕ್ಚುಲಿ. ಈ ತರ
ಇದ್ದಾಗ ಅವ್ರು ಇನ್ಸುಲಿನ್ಲೇ ಇರ್ಬೇಕಾಗತ್ತೆ. ಹ್ಮ್. ಬಟ್ ಅವರು ಇನ್ಸುಲಿನ್ ಅಲ್ಲಿ ಇದ್ರೂ ಕೂಡ ಅವರು ಶುಗರ್ ಲೆವೆಲ್ ನ ಅಷ್ಟೇ ಇನ್ಸುಲಿನ್ ಅಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಓಕೆ ಇನ್ನು ಟೈಪ್ 2 ಡಯಾಬಿಟೀಸ್ ಅನ್ನ ಡೆಫಿನೆಟ್ಲಿ ರಿವರ್ಸ್ ಮಾಡ್ಕೋಬಹುದು. ಓಕೆ ಒಂದೇನಂದ್ರೆ ಇದರಲ್ಲಿ ಏನಾಗುತ್ತೆ ಅಂದ್ರೆ ಈಗ ಟೈಪ್ 2 ಡಯಾಬಿಟೀಸ್ 30 ವರ್ಷದಿಂದ ಇದೆ, 40 ವರ್ಷದಿಂದ ಇದೆ, ಆಲ್ರೆಡಿ ಕಿಡ್ನಿ ಸಮಸ್ಯೆ ಆಗಿದೆ ಅಂದ್ರೆ ಕಿಡ್ನಿ ಫಿಲ್ಟ್ರೇಷನ್ ರೇಟ್ ಕಡಿಮೆ ಆಗಿರುತ್ತೆ, ಕ್ರಿಯಾಟಿನಿನ್ ಜಾಸ್ತಿ ಇರುತ್ತೆ, ಈ ತರದವರು ಆಲ್ರೆಡಿ ಇನ್ಸುಲಿನ್ ಅಲ್ಲಿ ಇರ್ತಾರೆ, ಕೆಲವೊಂದು ಓರಲ್ ಡಯಾಬಿಟಿಕ್ ಮೆಡಿಸಿನ್ ಅಲ್ಲಿ ಇರ್ತಾರೆ. ಈ ತರಗೆ ನಾವು ಇನ್ಸುಲಿನ್ ಕಡಿಮೆ ಮಾಡಿ ಆ ಫಂಕ್ಷನಾಲಿಟೀಸ್ ಎಲ್ಲ ಕರೆಕ್ಟ್ ಮಾಡಿ ಸಿಂಪ್ಟಮ್ ವೈಸ್ ಅವ್ರು ನಾರ್ಮಲ್ ಆಗ್ಬಿಡ್ತಾರೆ. ಪ್ಲಸ್ ಅವ್ರದ್ದು ರಿಪೋರ್ಟ್ಸು ಕೂಡ ನಾರ್ಮಲ್ ಬರುತ್ತೆ. ಬಟ್ ಎಲ್ಲ ಒಂದು ಕಡೆ ಈ ತರ ಕೇಸಸ್ ಅಲ್ಲಿ ಒಂದ್ ಯಾವ್ದಾದ್ರು ಮೆಡಿಸಿನ್ಸ್ ಅಲ್ಲಿ ಇರ್ಲೇಬೇಕಾಗುತ್ತೆ. ಇದು ಅವರಿಗೆ ರಿವರ್ಸಲ್ ಅಂತ. ಅಂದ್ರೆ ಏನಾಗುತ್ತೆ ಅಂದ್ರೆ ಎಷ್ಟು ಡ್ಯಾಮೇಜ್ ಆಗಿದೆ ಅಂದ್ರೆ ಸೆಲ್ಸ್ ಗಳು ಎಷ್ಟು ಡ್ಯಾಮೇಜ್ ಆಗಿದೆ, ಅವರು ಎಷ್ಟು ಕಾಂಪ್ಲಿಕೇಶನ್ ಅಲ್ಲಿ ಇದ್ದಾರೆ ಅದನ್ನ ನೋಡಿ ನಾವು ಫಿಕ್ಸ್ ಮಾಡ್ಬೇಕಾಗತ್ತೆ. ಈ ತರ ಕೇಸಸ್ ಗಳಲ್ಲಿ ಒಂದು 8 ರಿಂದ 9 ತಿಂಗಳಾದ್ರೂ ಬೇಕಾಗತ್ತೆ. ಅದ್ರ ಜೊತೆಗೆ ಅವರು ಮೇ ಬಿ ಅಟ್ ದ ಎಂಡ್ ಒಂದು ಮಾತ್ರಲ್ಲಿ ಇರ್ಬೇಕಾದಂತ ಸಂದರ್ಭ ಇರುತ್ತೆ. ಇನ್ನ ಪ್ರೀ ಡಯಾಬಿಟಿಕ್ ಅಂತ ಬಂದಿರ್ತಾರೆ, ಅಂದ್ರೆ ನನ್ಗೆ ಇತ್ತೀಚೆಗೆ ಅಷ್ಟೇ ಗೊತ್ತಾಗಿದೆ, ನಂಗೆ ಮ್ಯಾಕ್ಸಿಮಮ್ 2 ವರ್ಷದಿಂದ ಇದೆ, ಮ್ಯಾಕ್ಸಿಮಮ್ 3 ವರ್ಷದಿಂದ ಇದೆ, ಈ ತರ ಇರೋರಿಗೆ ಡೆಫಿನೆಟ್ಲಿ ರಿವರ್ಸ್ ಮಾಡ್ಕೋಬಹುದು. 6 ಮಂತ್ಸ್ ಟೈಮ್ ಕೊಡ್ಬೇಕಾಗತ್ತೆ. ಇನ್ನ 10-15 ವರ್ಷದಿಂದ ಇದೆ, ಅದ್ರ ಜೊತೆಗೆ BP ತೊಂದರೆ ಆಗಿದೆ, ಮತ್ತೆ ಕೆಲವೊಬ್ರು ಆಂಜಿಯೋಪ್ಲಾಸ್ಟಿ ಅಂಡರ್ಗಾನ್ ಆಗಿರ್ತಾರೆ, ಅಂದ್ರೆ ಕಾರ್ಡಿಯಾಕ್ ಅರೆಸ್ಟ್ ಆಗಿರುತ್ತೆ. ಈ ತರದವರಿಗೆ ವೆರಿ ಮಿನಿಮಲ್ ಡೋಸ್ ಆಫ್ ಮೆಡಿಸಿನ್ ಅಲ್ಲಿ ಇಟ್ಬಿಟ್ಟು ನಾವು ರಿವರ್ಸ್ ಮಾಡ್ಬೋದು. ಅದಕ್ಕೆ ಯಾವ ಕಂಡೀಷನ್ ಅಲ್ಲಿ ಇದ್ದಾರೆ, ಎಷ್ಟು ವರ್ಷದಿಂದ ಸಫರ್ ಮಾಡ್ತಿದ್ದಾರೆ, ಏನೆಲ್ಲ ಸಿಂಪ್ಟಮ್ಸ್ ಇದೆ ಅದನ್ನೆಲ್ಲ ನೋಡಿ ನಾವು ಡಿಫೈನ್ ಮಾಡ್ಬೇಕಾಗುತ್ತೆ. ಓಕೆ ಮ್ಯಾಮ್, ಈಗ ನೀವು ಡಯಾಬಿಟಿಸ್ ರಿವರ್ಸಲ್ ಪ್ರೋಗ್ರಾಮ್ ಟೈಪ್ 2 ನಾವು 100 ಆಲ್ಮೋಸ್ಟ್ ಏನು ರಿವರ್ಸ್ ಮಾಡ್ಬೋದು ಅಂತ ಹೇಳಿದ್ರಿ. ಆ ಒಂದು ಟೈಮಲ್ಲಿ ಫುಡ್ ಹ್ಯಾಬಿಟ್ಸ್ ಯಾವ ತರ ಇರುತ್ತೆ, ಆಮೇಲೆ ಡಯಾಬಿಟಿಸ್ ರಿವರ್ಸ್ ಆದ್ಮೇಲೆ ಫುಡ್ ಹ್ಯಾಬಿಟ್ಸ್ ಅವ್ರದ್ದು ಹೇಗಿರ್ಬೇಕು ಅದ್ರ ಬಗ್ಗೆ ಹೇಳೋದಾದ್ರೆ? ಇನಿಷಿಯಲಿ ನಮ್ಮ ಡಯಾಬಿಟಿಸ್ ರಿವರ್ಸಲ್ ಪ್ರೋಗ್ರಾಮ್ ಅಲ್ಲಿ ಇನಿಷಿಯಲಿ 1 ತಿಂಗಳಿಂದ 2 ತಿಂಗಳು ಸ್ವಲ್ಪ ಸ್ಟ್ರಿಕ್ಟ್ ಡಯಟ್ ಅಂತ ಹೇಳ್ತೀವಿ. ಅಂದ್ರೆ ತುಂಬಾ ಏನು ಹೊರಗಿನ ಫುಡ್ ಅಂತ ಏನಿಲ್ಲ, ಏನೋ ಕಷ್ಟಪಟ್ಟು ಮಾಡ್ಕೋಬೇಕಂತ ಏನಿಲ್ಲ, ನಿಮ್ಮ ಇರೋ ಅಂತ ಫುಡ್ ಹ್ಯಾಬಿಟ್ಸ್ ಅಲ್ಲಿ ಕೆಲವೊಂದು ಚೇಂಜಸ್ ನ ಮಾಡಿರ್ತೇವೆ. ಈಗ ಫಾರ್ ಎಕ್ಸಾಂಪಲ್ ಈಗ ನಾರ್ತ್ ಕರ್ನಾಟಕದವ್ರು ಇದ್ರೆ ಅವ್ರಿಗೆ ರೊಟ್ಟಿ ಬೇಕೇ ಬೇಕು, ಅವ್ರಿಗೆ ಬಿಟ್ಟೇ ಬಿಡಿ ಅಂತಾನು ಹೇಳಲ್ಲ. ಸ್ವಲ್ಪ ದಿನಕ್ಕೆ ಮಧ್ಯಾಹ್ನ ತಗೊಳ್ಳಿ, ರಾತ್ರಿ ಬೇಡ ಅಂತ ಹೇಳಿರ್ತೇವೆ. ಇನ್ನ ನಮ್ಮ ಸೌತ್ ಈ ಬೆಂಗಳೂರು ಸೈಡ್ ಎಲ್ಲ ಆದ್ರೆ ಏನಾಗುತ್ತೆ ಅಂದ್ರೆ ರೈಸ್ ಬೇಕೇ ಬೇಕು, ರೈಸ್ ಇಲ್ದಲೇ ಇರಕ್ಕಾಗಲ್ಲ. ಅದಕ್ಕೆ ವೈಟ್ ರೈಸ್ ಬದಲು ರೆಡ್ ರೈಸ್ ಯೂಸ್ ಮಾಡಿ, ಬಟ್ ಮಿನಿಮಲ್ ಕ್ವಾಂಟಿಟಿ ಯೂಸ್ ಮಾಡಿ, ಆ ತರದ್ ಹೇಳ್ತೇವೆ. ಇನ್ನ 6 ತಿಂಗಳು ಆಗಿ ಇಲ್ಲ 9 ತಿಂಗಳು ಆದ್ಮೇಲೆ ಡಯಾಬಿಟಿಸ್ ರಿವರ್ಸ್ ಆದವರಿಗೆ ಹೇಗೆ ಅಂದ್ರೆ ಈಗ ದಿನ ಹಬ್ಬ ಮಾಡ್ತೀನಿ ಅಂದ್ರೆ ಆಗಲ್ಲ. ಓಕೆ, ಎಲ್ಲ ತಿನ್ನಿ ಅಂತ ಹೇಳಿರ್ತೀವಿ, ಬಟ್ ಅದಕ್ಕೆ ಅಂತ ಒಂದು ಕಸ್ಟಮೈಸ್ಡ್ ಅಂದ್ರೆ ಲೈಫ್ ಸ್ಟೈಲ್ ನ ನೀವು ಚೇಂಜಸ್ ಮಾಡ್ಕೊಳ್ಳೇಬೇಕು. ಈಗ ಡಯಾಬಿಟಿಸ್ ಇಟ್ ಸೆಲ್ಫ್ ಇಸ್ ಎ ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂದಾಗ ಎಲ್ಲಾ ತಿನ್ನಿ ಅಂತ ಹೇಳಿದ್ಮೇಲೂ ನಾನ್ ದಿನ 200-300 ಗ್ರಾಮ್ ಸ್ವೀಟೇ ತಿಂತೀನಿ, ದಿನ ಡ್ರಿಂಕ್ಸ್ ಮಾಡ್ತೀನಿ, ದಿನ ನಾನ್ ವೆಜ್ ತಿಂದೇ ತಿಂತೀನಿ ಅಂದಾಗ ಮತ್ತೆ ಬರೋ ಚಾನ್ಸಸ್ ಇರುತ್ತೆ. ಯಾಕೆಂದ್ರೆ ಇದು ಮೆಟಬಾಲಿಕ್ ಡಿಸಾರ್ಡರ್, ಅಲ್ಲಿ ಮತ್ತೆ ಬರುವಂತ ಚಾನ್ಸಸ್ ಇರುತ್ತೆ. ಅದಕ್ಕೆ ರಿವರ್ಸ್ ಮಾಡಿ ಕೊಟ್ಮೇಲೆ ಎಲ್ಲಾ ತಿನ್ಬೋದು. ಅದಕ್ಕೆ ಕೆಲವೊಂದು ಈಗ ಫಾರ್ ಎಕ್ಸಾಂಪಲ್ ನಾನ್ ವೆಜ್ ತಿಂದ್ರು ವಾರದಲ್ಲಿ 1 ಸಲ ಅಥವಾ 2 ಸಲ ತಿನ್ನಿ ಅಂತ ಹೇಳ್ತೇವೆ. ಈಗ ಡೈಲಿ ಈಗ ರೈಸ್ ಏನೋ ತಗೊಳ್ಳೋದಿದ್ದಾರೆ, ಮಧ್ಯಾಹ್ನ ತಗೊಳ್ಳಿ ರೈಸು, ನೈಟ್ ಬೇಡ, ಇನ್ನು ರಾತ್ರಿ ಊಟ ಬೇಗ ಮಾಡ್ಕೊಳ್ಳಿ. ಈ ತರ ಎಲ್ಲೋ ಒಂದ್ ಕಡೆ ನೀವು ಲೈಫ್ ಸ್ಟೈಲ್ ನ ಕರೆಕ್ಟ್ ಆಗಿ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ಇರೋವರೆಗೂ ಆರಾಮಾಗಿ ಈಗ ಹೇಗಿದ್ದೀರೋ ಹಾಗೆ ಇರ್ಬೋದು, ತೊಂದರೆ ಇಲ್ಲ. ನಾನು ಈಗ ಏನು ಪೇಷಂಟ್ಸ್ ಹತ್ರ ಮಾತಾಡ್ದಾಗ್ಲೂ ಅಷ್ಟೇನೆ, ಮುಂಚೆ ಲೈಫ್ ಸ್ಟೈಲೇ ಇರ್ಲಿಲ್ಲ ನಂಗೆ. ಇಲ್ಲಿ ಬಂದಾದ್ಮೇಲೆ ಮ್ಯಾಮ್ ಹೇಳಾದ್ಮೇಲೆ, ಬೇರೆ ಡಾಕ್ಟರ್ಸ್ ಹೇಳಾದ್ಮೇಲೆ ನಮ್ ಲೈಫ್ ಸ್ಟೈಲು, ಕ್ಯಾಪ್ಸು, ಪ್ರೋಟೀನ್ ಎಲ್ಲ ಗೊತ್ತಾಗಿದ್ದು ಅಂತಾನೆ ಅಷ್ಟು ಇದ್ ಮಾಡ್ಕೊಂಡು ಹೇಳ್ತಾರೆ. ಎಲ್ಲೋ ಒಂದ್ ಕಡೆ ಈಗ ಡಯಾಬಿಟೀಸ್ ಅಂತ ನೋಡಿ, ಈಗ ನಾವೇ ಚಿಕ್ಕವ್ರು ಇದ್ದಾಗ ನಾನು ಯಾವಾಗ್ಲೂ ಹೇಳ್ತಾ ಇರ್ತೇನೆ, ನಾವು ಚಿಕ್ಕವ್ರು ಇದ್ದಾಗ ಡಯಾಬಿಟಿಸ್ ಇದೆ ಅಂದ್ರೆ ಶ್ರೀಮಂತರಿಗೆ ಮಾತ್ರ ಬರುತ್ತೆ ಅಂತ ನಮ್ಗೆ ಜನರಲಿ. ಯಾರೋ ಡಯಾಬಿಟಿಸ್ ಅಂದ್ರೆ ಅಪರೂಪ, ಊರಲ್ಲಿ ಒಬ್ರು, ಅದ್ರಲ್ಲಿ ತುಂಬಾ ಅಪರೂಪ. ಈಗ ಹೆಂಗಾಗಿದೆ ಅಂದ್ರೆ ಎಲ್ಲರೂ ಶ್ರೀಮಂತರಾದಂಗೆ ಆಗ್ಬಿಟ್ಟಿದೆ. ಇಟ್ ಈಸ್ ನಾಟ್ ಗುಡ್ ಆಕ್ಚುಲಿ, ಬಿಕಾಸ್ ಎಲ್ಲೋ ಒಂದ್ ಕಡೆ ನಮ್ಮ ಜೀವನ ಶೈಲಿ, ನಾವು ತಗೊಳ್ಳೋ ಅಂತ ಫುಡ್ ತೊಂದರೆ ಆಗಿರುತ್ತೆ. ಈಗ ನೀವು ಎಲ್ಲ ತಿನ್ಬೋದಾ ಅಂತ ಕೇಳಿದ್ರಲ್ಲ, ಈಗ ಏನೋ ಕಾರ್ ಇರುತ್ತೆ, ಕಾರ್ ಏನೋ ಪಂಚರ್ ಆಗಿರುತ್ತೆ ಟೈರ್ ಅನ್ಕೊಳ್ಳಿ, ಹೋಗಿ ಸರ್ವಿಸ್ ಮಾಡ್ತೀವಿ, ಸರಿ ಆಗತ್ತೆ. ಅದಾದ್ಮೇಲೂ ನಾನು ಮುಳ್ಳಿರೋ ಕಡೆ, ತುಂಬಾ ಮೊಳೆ ಇರೋ ಕಡೆನೇ ಕಾರನ್ನು ಓಡಿಸ್ತೀನಿ ಅಂದ್ರೆ ಮತ್ತೆ ಮತ್ತೆ ಪಂಚರ್ ಆಗ್ತಾನೆ ಇರುತ್ತೆ. ಸರಿ ಮಾಡ್ಕೊಟ್ಟಿದೀವಿ, ಸರ್ವಿಸ್ ಆದ್ಮೇಲೆ ನೀವು ಹೇಗೆ ಇಟ್ಕೋತೀರಾ ಅದು ಕೂಡ ಮ್ಯಾಟರ್ ಆಗುತ್ತೆ. 100% ಈ ಮಾತು 100% ನಿಜ. ನಾನು ಕೆಲವ್ರ ಹತ್ರ ಮಾತಾಡಿದಾಗ ಏನ್ ಅನ್ಸುತ್ತೆ ಅಂದ್ರೆ ಮ್ಯಾಮ್, ಇನ್ನು ಈಗ ಆಯುರ್ವೇದದಲ್ಲಿ ನಾನು ತಗೊಬೇಕು, ಸ್ವಲ್ಪ ಏನೋ ಡಯಟ್ ಮಾಡ್ಬೇಕು, ಪಥ್ಯ ಮಾಡ್ಬೇಕು, ತುಂಬಾ ಜನಕ್ಕೆ ಬಾಯೇ ಕಟ್ಟೋಕ್ಕಾಗೋದಿಲ್ಲ. ಅಂತವ್ರಿಗೆ ಹೇಗೆ ನೀವು ಎಜುಕೇಟ್ ಮಾಡ್ತೀರಾ ಇದ್ರ ಬಗ್ಗೆ ಹೇಗೆ ಅಂತಪ್ಪ? ಈಗ ಕೆಲವೊಬ್ರು
ಕೆಲವೊಬ್ರು ಬರ್ತಾರೆ ನಮ್ಮ ಹತ್ರ, ನನ್ಗೆ ಇಷ್ಟೆಲ್ಲ ಡಯಟ್ ಮಾಡಕ್ಕಾಗಲ್ಲ. ಓಕೆ, ಅವರಿಗೂ ಕೂಡ ನಾವು ಜನರಲ್ ಮೇಂಟೆನೆನ್ಸ್ ತರನಾದ್ರೂ ಮಾಡ್ಕೊಳ್ಬಹುದು. ನೀವು ಇರೋ ಮೆಡಿಸಿನ್ ಅಲ್ಲೇ ಇರ್ತೀರಾ, ಬಟ್ ಕೆಲವೊಂದು ಸಿಂಪಲ್ ಚೇಂಜಸ್ ಹೇಳೋದು, ತುಂಬಾ ಚೇಂಜಸ್ ಇಲ್ಲ. ನಾನು ಯಾವಾಗ್ಲೂ ಹೇಳ್ತೇನೆ, ಸಿಂಪಲ್ ಚೇಂಜಸ್ ಡೆಫಿನೆಟ್ಲಿ ಇಷ್ಟು ಬಿಗ್ ರಿಸಲ್ಟ್ ಅಂತ ಹೇಳಿ. ಓಕೆ, ನಿಮಗೆ ಇವಾಗ ಅರ್ಧ ಗಂಟೆ ವಾಕ್ ಮಾಡಕ್ಕಾಗಿಲ್ವಾ, ಸ್ಟಾರ್ಟ್ ವಿತ್ ಓನ್ಲಿ 5 minutes ಅಷ್ಟೇ. ಇವತ್ತು 5 ನಿಮಿಷ ಮಾಡಿ, ನೆಕ್ಸ್ಟ್ ನಾಳೆಗೆ 10 ನಿಮಿಷ ಮಾಡ್ಕೊಳ್ಳಿ ಸಾಕು. ಎಲ್ಲ ಒಂದ್ ಕಡೆ ಒಂದು 2 months ಅಲ್ಲಾದ್ರೂ ಅರ್ಧ ಗಂಟೆಗೆ ಬಂದಿರ್ತೀರಾ. ಇಟ್ಸ್ ಅ ಬಿಲ್ಡಿಂಗ್ ದ ಹ್ಯಾಬಿಟ್ಸ್ ಅಷ್ಟೇ, ಮತ್ತೇನಿಲ್ಲ. ಅದೊಂದು ಎಲ್ಲಿವರೆಗೂ ನಾವು ಇಂಪಾರ್ಟೆನ್ಸ್ ಕೊಡಲ್ಲ ಹೆಲ್ತಿಗೆ, ಡೆಫಿನೆಟ್ಲಿ ಇಂಪ್ಯಾಕ್ಟ್ ಆಗುತ್ತೆ. ತುಂಬಾ ಜನ ನನ್ನ ಹತ್ರ ಹೇಳ್ತಾರೆ, ಡಯಾಬಿಟೀಸ್ ಬಂದ್ಮೇಲೆ ಒಂಥರ ಫ್ರೀಡಮೇ ಕಳ್ಕೊಂಡಂಗೆ ಆಗ್ಬಿಟ್ಟಿದೆ ಅಂತ. ಬಟ್ ದಟ್ ಈಸ್ ರಾಂಗ್ ಅನ್ಸುತ್ತೆ ಎಲ್ಲ ಒಂದ್ ಕಡೆ. ನಾವು ಅದನ್ನ ಆ ಫ್ರೀಡಮ್ ಅನ್ನ ಮತ್ತೆ ತಗೋಬಹುದು, ಬಟ್ ಯು ಹ್ಯಾವ್ ಟು ಓವರ್ಕಮ್ ದಟ್. ಅದಕ್ಕೆ ನಿಮ್ ಮೈಂಡ್ ಸೆಟ್, ನನ್ ದೃಢ ನಿರ್ಧಾರ ಅಂತೀವಲ್ಲ, ನಾನು ಚೇಂಜ್ ಆಗೇ ಆಗ್ತೀನಿ ಅಂತ 1-2 ತಿಂಗಳು ಮಾಡ್ಬಿಟ್ರೆ ಇಟ್ಸ್ ಬಿಕಮ್ ಅನ್ ಹ್ಯಾಬಿಟ್. ಅದಕ್ಕೆ ಸಿಂಪಲ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನಾವು ಹುಟ್ಟಾಗಿಂದ ಬ್ರಷ್ ಮಾಡ್ಕೊಂಡ್ ಬಂದಿರ್ತೇವೆ, ಡೈಲಿ ಬ್ರಷ್ ಮಾಡ್ತಿದ್ದೇವೆ. ಎದ್ದಿದ ತಕ್ಷಣ ಎಲ್ಲರೂ ಬ್ರಷೇ ಮಾಡ್ತಾರೆ ಇವಾಗ. ವೈ? ಇಟ್ಸ್ ಅ ಹ್ಯಾಬಿಟ್ ಅಷ್ಟೇ. ಇದನ್ನು ಅದೇ ತರ ನೀವು ಹ್ಯಾಬಿಟ್ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ಅದೊಂಥರ ನಮ್ ಇನ್ಬಿಲ್ಟ್ ಹ್ಯಾಬಿಟ್ ಆಗ್ಬಿಡುತ್ತೆ. ಸ್ವಲ್ಪ ದಿನ ಅಳವಡಿಸ್ಕೊಳ್ಳೋವರೆಗೂ ಕಷ್ಟ ಆಗ್ಬೋದು, ಆಮೇಲೆ ಅದೇ ಹ್ಯಾಬಿಟ್ ಆಗುತ್ತೆ. ಆಮೇಲೆ ಬಾಡಿ ಚೇಂಜ್ ಆದ್ಮೇಲೆ ಅವ್ರಿಗೆ ಖುಷಿ ಆಗಕ್ ಶುರು ಆಗುತ್ತೆ, ಅದನ್ನ ಅಡಾಪ್ಟ್ ಮಾಡ್ಕೊಂಡ್ಬಿಡ್ತಾರೆ. ಮತ್ತೆ ಅದನ್ನ ಮಾಡ್ಕೊಂಡು ಹೋಗಿ ಅಂತ ಹೇಳೋದು. ಈಗ ಎಲ್ಲೋ ಮನೇಲೆ ಫಂಕ್ಷನ್ ಇರುತ್ತೆ, ಹಬ್ಬ ಇರುತ್ತೆ, ಅವತ್ತೊಂದಿನ ಸ್ವೀಟ್ ತಿಂದಿರ್ತೀರಾ, ದಿನ ಹಬ್ಬ ಮಾಡ್ಬೇಡಿ. ಅವತ್ತೊಂದಿನ ಏನೋ ವರ್ಕಿಗೆ ಗ್ಯಾಪ್ ಆಗಿರುತ್ತೆ, ವರ್ಕೌಟ್ ಮಾಡಿರಲ್ಲ, ದಟ್ಸ್ ಓಕೆ. ಬಟ್ ಅದು ಲಾಂಗ್ ಟೈಮಲ್ಲಿ ನಾವು ಲೇಸಿನೆಸ್ ಮತ್ತೆ ಮಾಡ್ತಾ ಹೋದಾಗ, ಈಗಿನ ಜೀವನ ಶೈಲಿ ಹೆಂಗಿದೆ ಅಂದ್ರೆ, ಊಟ ಮಾಡ್ತೀವಿ, ಕುತ್ಕೊಳ್ಳೋದೆ. ಮೋಸ್ಟ್ ಆಫ್ ದ ಜಾಬ್ ಎಲ್ಲ ಡೆಸ್ಕ್ ಜಾಬ್ ಇರೋದ್ರಿಂದ ದೇರ್ ಇಸ್ ನೋ ಫಿಸಿಕಲ್ ಆಕ್ಟಿವಿಟಿ. ಅದರಿಂದ ನಾವು ತಿಂದಂತ ಕಾರ್ಬ್ಸ್ ಏನು ಎನರ್ಜಿಯಾಗಿ ಕನ್ವರ್ಟ್ ಆಗಲ್ಲ. ಅದಕ್ಕೆ ಇತ್ತೀಚೆಗೆ ನಾವು ಎಲ್ಲ ಮೆಟಬಾಲಿಕ್ ಡಿಸಾರ್ಡರ್ಸ್ ಜಾಸ್ತಿ, ಡಯಾಬಿಟಿಸ್ ಆಯ್ತು, ಥೈರಾಯ್ಡ್ ಆಯ್ತು, ಈ ತರದೆಲ್ಲ ಯಾಕೆ ಜಾಸ್ತಿ ಅಂದ್ರೆ ಬಿಕಾಸ್ ಆಫ್ ದಿಸ್. ಅದಕ್ಕೆ ಅದನ್ನೆಲ್ಲ ಒಂದ್ ಕಡೆ ಚೇಂಜ್ ಆಗ್ಬೇಕಂದ್ರೆ ಫಸ್ಟ್ ನಾವು ಚೇಂಜ್ ಆಗ್ಬೇಕು. ಎಷ್ಟು ಹೇಳ್ತೀರಾ ಮ್ಯಾಮ್, ಲೈಫ್ ಸ್ಟೈಲ್ ಹೇಗಿದ್ರೆ ಒಳ್ಳೇದು, ಫುಡ್ ಹ್ಯಾಬಿಟ್ಸ್ ಯಾವ ರೀತಿ ಇದ್ರೆ ಒಳ್ಳೇದು, ಜನರಲ್ ಆಗಿ ಹೇಳಂಗಿದ್ರೆ? ಜನರಲ್ ಆಗಿ ಹೇಳ್ಬೇಕಂದ್ರೆ, ಫಸ್ಟ್ ಥಿಂಗ್ ಇಸ್ ಅರ್ಲಿ ಟು ಬೆಡ್, ಅರ್ಲಿ ಟು ರೈಸ್. ಓಕೆ, ಬೇಗ ಮಲ್ಕೊಳ್ಳಿ, ಬೇಗ ಎದ್ದೊಳ್ಳಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆ ಅಂದ್ರೆ ನಾವು ಬೆಳಿಗ್ಗೆ ಎದ್ದಾಗ ನಮ್ಮ ಮೆಟಬಾಲಿಕ್ ರೇಟ್ ಅಂತ ಏನ್ ಹೇಳ್ತೀವ, ಅದು ನಮ್ಮ ನೈಸರ್ಗಿಕ ಗುಣವಾಗಿ ನಡೀತಾ ಇರುತ್ತೆ. ನಾವು ಎದ್ದೊಳೋದೇ 8 ಗಂಟೆ 9 ಗಂಟೆ ಮಾಡಿದ್ರೆ ಅಲ್ಲಿ ನಿಮ್ ಮೆಟಬಾಲಿಕ್ ರೇಟ್ ಕಡಿಮೆ ಆಗ್ತಾ ಹೋಗುತ್ತೆ. ಅವಾಗ ನೀವು ಏನೇ ಹೆಲ್ದಿ ಫುಡ್ ತಿನ್ನಿ, ಓವರ್ ದ ಪೀರಿಯಡ್ ಡೆಫಿನೆಟ್ಲಿ ಈ ತರ ಲೈಫ್ ಸ್ಟೈಲ್ ಡಿಸಾರ್ಡರ್ಗೆ ಲೀಡ್ ಮಾಡುತ್ತೆ. ಇದು ಫಸ್ಟ್ ಥಿಂಗ್. ಇನ್ ಸೆಕೆಂಡ್ ಥಿಂಗ್ ಅಂದ್ರೆ, ಕೆಲವೊಂದು ಹಸಿವಾದಾಗ ಊಟ ಮಾಡಿ ಅಂತ ಹೇಳ್ತೇವೆ. ಈಗ ನಮ್ದು ಏನಾಗಿದೆ ಅಂದ್ರೆ, 8 ಗಂಟೆ ಆಯ್ತು ಬ್ರೇಕ್ಫಾಸ್ಟ್ ಮಾಡಿ, 1 ಗಂಟೆ ಆಯ್ತು ಊಟ ಮಾಡಿ. ಅದೇ ಕೆಲವೊಬ್ರು ಪೇಷಂಟ್ಸ್ ಹೇಳ್ಬೇಕಂದ್ರೆ ಅವ್ರಿಗೆ ಹಸಿವಂದ್ರೇನೆ ಗೊತ್ತಿರಲ್ಲ, ಇಲ್ಲ ಟೈಮಿಗೆ ಊಟ ಮಾಡ್ತೀನಿ ಅಂತ ಹೇಳ್ತಾರೆ. ಥಿಂಗ್, ಹಸಿವಾದಾಗ ಊಟ ಮಾಡೋದು ತುಂಬಾ ಇಂಪಾರ್ಟೆಂಟ್. ಮತ್ತೆ ಊಟದಲ್ಲಿ ಇನ್ನೂ ನನ್ಗೊಂದ್ 2 ತುತ್ತು ತಿನ್ಬೇಕು ಅಂದಾಗ್ಲೇ ಸ್ಟಾಪ್ ಮಾಡಿದ್ರೆ ಲೈಫಲ್ಲಿ ಹೆಲ್ದಿ ಆಗಿರ್ತೀರ. ಥಿಂಗ್. ಮತ್ತೆ ಇನ್ನೊಂದು, ಆದಷ್ಟು ಬಾಯ್ಲ್ಡ್ ವಾಟರ್ ಯೂಸ್ ಮಾಡಿದ್ರೆ ದಟ್ ಈಸ್ ವೆರಿ ಹೆಲ್ಪ್ಫುಲ್. ಓಕೆ, ನಾವು ಬಾಯ್ಲ್ಡ್ ವಾಟರ್ನ ಯೂಸ್ ಮಾಡೋದ್ರಿಂದ ಇಟ್ ವಿಲ್ ಸಪೋರ್ಟ್ ಅವರ್ ಅಗ್ನಿ ಅಂತ ಹೇಳ್ತೀವಿ ನಾವು ಆಯುರ್ವೇದದಲ್ಲಿ. ಅದಕ್ಕೆ ಸಪೋರ್ಟ್ ಮಾಡೋದ್ರಿಂದ ನಾವು ಹೆಲ್ದಿ ಆಗಿರೋಕ್ಕೂ ತುಂಬಾ ಹೆಲ್ಪ್. ಕುಡಿಬೇಕಾದ್ರೆ ಬಿಸಿ ಇರ್ಬೇಕಾ ಅಥವಾ ಆರಿದ್ರೆ? ಕಾದಾರಿದ್ರು ಓಕೆ, ಬಟ್ ಕುಡಿಬೇಕಾದ್ರೆ ಸ್ವಲ್ಪ ಬಿಸಿ ಇದ್ರೆ ಇಟ್ ಈಸ್ ಈವನ್ ಮೋರ್ ಬೆನಿಫಿಷಿಯಲ್. ಓಕೆ, ಅದಕ್ಕೆ ಬಾಯ್ಲ್ಡ್ ವಾಟರ್ ಆಲ್ವೇಸ್ ಹೆಲ್ಪ್ಸ್ ಅ ಲಾಟ್. ಓಕೆ, ಇನ್ನು ಕೆಲವೊಂದು ಡಿಸೀಸ್ ಅಲ್ಲಿ ನಾವು ಬರೀ ವಾಟರ್ಲೇ ಟ್ರೀಟ್ಮೆಂಟ್ ಕೂಡ ಚೇಂಜಸ್ ಮಾಡಿದ್ರು ಆಗುತ್ತೆ. ಅದರಲ್ಲೂ ಡಯಾಬಿಟೀಸ್ ಲೈಫ್ ಸ್ಟೈಲ್ ಡಿಸಾರ್ಡರ್ ಇರೋದ್ರಿಂದ ಚಿಕ್ಕ ಪುಟ್ಟ ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊಂಡ್ಬಿಟ್ರೆ ಡೆಫಿನೆಟ್ಲಿ ಇಟ್ ಗಿವ್ ಎ ಗುಡ್ ರಿಸಲ್ಟ್ಸ್. ಓಕೆ ಮ್ಯಾಮ್, ತುಂಬಾ ಜನಕ್ಕೆ ಡಯಾಬಿಟಿಸ್ ಇರೋರಾಗ್ಲಿ ಅಥವಾ ಇಲ್ಲದೆ ಇದ್ರೂ ಕೂಡ ರಾತ್ರಿ ಊಟಕ್ಕೂ ಮಲಗಕ್ಕೂ ಎಷ್ಟು ಗ್ಯಾಪ್ ಇರಬೇಕು ಅಂತ? ಓಕೆ, ಜನರಲಿ ರಾತ್ರಿ ಊಟ ಆದಷ್ಟು ಸೂರ್ಯಾಸ್ತ ಆಗೋ ಟೈಮಲ್ಲಿ ಮುಗಿಸ್ಬಿಡಿ ಅಂತ ಹೇಳ್ತೇವೆ. ಇಲ್ಲ ತುಂಬಾ ಜನ ಏನ್ ಹೇಳ್ತಾರೆ ಅಂದ್ರೆ, ನಾನು 9 ಗಂಟೆಗೆ ಊಟ ಮಾಡ್ತೀನಿ, 3 hours ಎದ್ದಿರ್ತೀನಿ, 12 ಗಂಟೆ ಮಲ್ಕೋತೀನಿ ಅಂತ ಹೇಳ್ತಾರೆ. ದಟ್ ಈಸ್ ರಾಂಗ್ ಆಕ್ಚುಲಿ. ಇಲ್ಲಿ ಗ್ಯಾಪ್ ಕೊಡೋದು ಇಂಪಾರ್ಟೆಂಟ್ ಅಲ್ಲ. ಯಾಕೆಂದ್ರೆ ನಮ್ಮ ಆಯುರ್ವೇದ ಪ್ರಕಾರ ಆ ಟೈಮಲ್ಲಿ, ಈಗ 8 ಗಂಟೆ 9 ಗಂಟೆ ಟೈಮಲ್ಲಿ ಕಫಕಾಲ ಅಂತ ಹೇಳ್ತೀವಿ. ಓಕೆ, ಅವಾಗ ಮಲ್ಗೋ ಅಂತ ಕಾಲ, ಅಂದ್ರೆ ಬಾಡಿ ರೆಸ್ಟಿಂಗ್ ಪೀರಿಯಡ್ ಅಂತ. ಆ ಟೈಮಲ್ಲಿ ಮಲಗಬೇಕು. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಅಂತ ಏನ್ ಹೇಳ್ತೀವಿ, ಅದು ವಾತಕಾಲ. ಅವಾಗ ಹೇಳ್ಬೇಕು. ಅವಾಗ ನಮ್ಮ ಸಿಸ್ಟಮ್ ಸರಿಯಾಗಿ ನಡೀತಾ ಇರುತ್ತೆ. ನಾವೇನ್ ಮಾಡ್ತೀವಿ, ಊಟ ಮಾಡೋದೇ 9 ಗಂಟೆ 8ರಿಂದ 11 ಆ ಟೈಮಲ್ಲಿ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಅಲ್ಲಿ ಆಲ್ರೆಡಿ ಅಬ್ಸರ್ಪ್ಷನ್ ಇರಲ್ಲ, ನಾವು ಓವರ್ಲೋಡ್ ಮಾಡ್ದಂಗೆ, ಹಾಗೆ ಸಿಸ್ಟಮ್ ಮೇಲೆ ಓವರ್ಲೋಡ್ ಮಾಡ್ದಂಗೆ ಅದೆಲ್ಲ ಒಂದ್ ಕಡೆ ಮೆಟಬಲೈಸ್ ಆಗಲ್ಲ. ಡೆಫಿನೆಟ್ಲಿ ಈ ತರ ತೊಂದರೆ ಆಗ್ಬೋದು. ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ಬೋದು, ಇಲ್ಲ ಶುಗರ್ ಸ್ಪೈಕ್ ಆಗ್ಬೋದು. ಅದಕ್ಕೆ ಆದಷ್ಟು ಹೇಳ್ಬೇಕಂದ್ರೆ, ಆದಷ್ಟು 7 ಮ್ಯಾಕ್ಸಿಮಮ್, ಆದ್ರೂ 7:30 ಒಳಗಾದ್ರೂ ಊಟ ಮಾಡಿದ್ರೆ ತುಂಬಾ ಒಳ್ಳೇದು. ಬೈ ದಟ್ ನೀವು 9:30 10 ಗಂಟೆಗೆ ಮಲ್ಕೊಂಡ್ರು
ಇಟ್ ಈಸ್ ಗುಡ್ ಆಕ್ಚುಲಿ. ಓಕೆ ಈಗ ರಾತ್ರಿ ನಾನು ಗ್ಯಾಪ್ ಕೊಡಿ ಅಂತ ಹೇಳ್ತಾ ಇಲ್ಲ, ಬಟ್ ಆದಷ್ಟು ಊಟನೇ ಬೇಗ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಓಕೆ ಮ್ಯಾಮ್, ಇದಲ್ಲದೆ ನೀವು ಡಯಾಬಿಟಿಸ್ ರಿವರ್ಸಲ್ ಪ್ರೋಗ್ರಾಮ್ ಬಗ್ಗೆ ಹೇಳಿದ್ರಿ. ಪ್ರೀ ಡಯಾಬಿಟಿಕ್ ಇರ್ಬೋದು ಅಥವಾ ಇವಾಗ ಬಂದಿರೋರು ಇರ್ಬೋದು, ಮತ್ತು ಕೆಲವ್ರಿಗೆ ಡಯಾಬಿಟಿಸ್ ರಿವರ್ಸಲ್ ಪ್ರೋಗ್ರಾಮ್ ಕೆಲವರು 6 months ತೊಗೊಳ್ತಾರೆ, ಕೆಲವ್ರಿಗೆ 1 ವರ್ಷ ತಗೊಳ್ಬೇಕು ಅಂತ ಹೇಳ್ತೀರಾ. ತುಂಬಾ ಜನಕ್ಕೆ ಒಂದು ಮಿತ್ತಿದೆ, ಆಯುರ್ವೇದದಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರೆ ತುಂಬಾ ಸ್ಲೋನಪ್ಪ ಅಂತ. ಬಟ್ ಇಲ್ಲಿ ನಾನು ಜನರ ಹತ್ರ ಮಾತಾಡಿದಾಗ, ಜನರ ಟೆಸ್ಟಿಮೋನಿಯಲ್ ತಗೊಂಡಾಗ ಆಕ್ಚುಲಿ ನನಗೂ ಮುಂಚೆ ಹಾಗೆ ಅನಿಸ್ತಿತ್ತು, ಎಲ್ಲರ ಹತ್ರ ಮಾತಾಡ್ತಾ ಮೇಲೆ ಗೊತ್ತಾಯ್ತು ಇಟ್ಸ್ ಅ ಮಿತ್ ಅಂತ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀನಿ? ನಾನು ಯಾವಾಗ್ಲೂ ಹೇಳ್ತೇನೆ 1+1 2. ಓಕೆ, ನಾವು ಡಯಾಗ್ನೋಸ್ ಮಾಡಿದ್ದು, ನಾವು ಹೇಳಿದ್ದು ನೀವು ಕರೆಕ್ಟ್ ಆಗಿ ಮಾಡಿದ್ರೆ ಆನ್ಸರ್ 2 ಬರಬೇಕು. ಅದರಿಂದ ಆಯುರ್ವೇದ ಕೂಡ ಸೈಂಟಿಫಿಕಲಿ ಡಿಫೈನ್ ಮಾಡಿದ್ದಾರೆ. ಓಕೆ, ತುಂಬಾ ಜನ ಇವಾಗ ಏನಾಗುತ್ತೆ ಅಂದ್ರೆ ಆಯುರ್ವೇದ ಅಂದ್ರೆ ಮಿಸ್ಕನ್ಸೆಪ್ಷನ್ ತುಂಬಾ ಆಗಿದೆ. ಈಗ ಮನೇಲಿ ಒಂದ್ ಜೀರಿಗೆ ಕಷಾಯ ಮಾಡ್ಕೊಂಡ್ ಕುಡಿದ್ರು ಆಯುರ್ವೇದ ಆಗುತ್ತೆ, ಈ ಸ್ವಾಮೀಜಿಗಳು ಬಾಬಾಗಳು ಕೊಟ್ರು ಆಯುರ್ವೇದ ಅಂತ ತಗೋತಾರೆ, ಮತ್ತೆ ಚಿಕ್ಕ ಪುಟ್ಟದು ಆಯುರ್ವೇದ ಆಗ್ಬಿಟ್ಟಿದೆ. ದಟ್ ಈಸ್ ನಾಟ್ ಆಯುರ್ವೇದ ಅಂತ ಹೇಳಕ್ಕಾಗಲ್ಲ, ಇಟ್ಸ್ ಹರ್ಬಲ್ ಮೆಡಿಸಿನ್ ಅಂತ ಹೇಳ್ಬೋದು ಅಷ್ಟೇ. ಓಕೆ, ಆಯುರ್ವೇದದಲ್ಲಿ ತುಂಬಾ ಇಂಪಾರ್ಟೆನ್ಸ್. ಈ ತರ ಕಂಡೀಷನ್ ಇದ್ದಾಗ ನಾವ್ ಈ ತರ ಮೆಡಿಸಿನ್ ಕೊಟ್ಟಾಗ ಅಲ್ಲಿ ಚೇಂಜಸ್ ನಾವು ಏನ್ ಮಾಡ್ಕೋಬೇಕು, ಊಟದಲ್ಲಾಯ್ತು, ನಿದ್ದೆ ಆಯ್ತು, ವ್ಯಾಯಾಮದಲ್ಲಾಯ್ತು, ಅಷ್ಟು ಚೇಂಜಸ್ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಕಮ್ ಬ್ಯಾಕ್ ಟು ದ ನಾರ್ಮಲ್ ಥಿಂಗ್. ಈಗ ಫೀವರ್, ಈ ಸಿಂಪಲ್ ಎಕ್ಸಾಂಪಲ್ ನಿಮ್ ಇದಕ್ಕೆ ಹೇಳ್ತಾ ಇದ್ದೀನಿ. ಫೀವರ್ ಬಂದಾಗ ಏನ್ ಮಾಡ್ತೀವಿ ನಾವು? ಜನರಲಿ ಟ್ಯಾಬ್ಲೆಟ್ ಸಪ್ರೇಟ್, ಆ ಟೈಮಿಗೆ ಟೆಂಪರೇಚರ್ ಕಡಿಮೆ ಆದಂಗೆ ಆಗುತ್ತೆ. ಫೀವರ್ ಯಾಕೆ ಬರುತ್ತೆ ಅಂದ್ರೆ, ಈಗ ಸಮ್ವೇರ್ ಈಗ ನಮ್ಗೆ ಯಾವುದೋ ಒಂದು ವೈರಸ್ ಆಯ್ತು, ಬ್ಯಾಕ್ಟೀರಿಯಾ ಆಯ್ತು, ಇನ್ವೇಡ್ ಆಗಿರುತ್ತೆ, ಅವಾಗ ನಮ್ ಬಾಡಿ ಫೈಟ್ ಮಾಡ್ತಾ ಇರುತ್ತೆ. ಜಸ್ಟ್ ಫೈಟ್ ಮಾಡಿದಾಗ ಅದು ಸಿಂಪ್ಟಮ್ ಬರೋದೇ ಫೀವರ್, ಟೆಂಪರೇಚರ್ ರೈಸ್ ಆಗುತ್ತೆ. ಆ ಟೈಮಲ್ಲಿ ನಾವು ನಮ್ಮ ಬಾಡಿ ಇಮ್ಯೂನಿಗೆ ಸಪೋರ್ಟ್ ಮಾಡ್ಬೇಕು. ಆ ಇನ್ನೇಟ್ ಇಮ್ಯುನಿಟಿ ಸಪೋರ್ಟ್ ಆಗೋ ತರ ನಾವು ಟ್ರೀಟ್ಮೆಂಟ್ ಮಾಡಿದ್ರೆ ಡೆಫಿನೆಟ್ಲಿ ಅಲ್ಲಿ ಫೀವರ್ ಕಡಿಮೆ ಆಗುತ್ತೆ. ವಿತಿನ್ 12 hours 18 hours ಯು ಕ್ಯಾನ್ ಸಿ ದ ರಿಸಲ್ಟ್, ಜಸ್ಟ್ ಪಿಂಚಸ್ ಆಫ್ ಮೆಡಿಸಿನ್. ಹೌದು. ಓಕೆ, ಇಲ್ಲೇನಾಗುತ್ತೆ ಅಂದ್ರೆ ಈಗ ಫೀವರ್ಗೆ ಅಂದಾಗ ಜನರಲಿ ಮೆಡಿಸಿನ್ಸ್ ತಗೋತಾರೆ, ಅದ್ರ ಜೊತೆಗೆ ಆಂಟಿಬಯೋಟಿಕ್ಸ್, ಇದೆಲ್ಲ ತಗೊಂಡಾಗ ಏನಾಗುತ್ತೆ ಅಂದ್ರೆ ನಮ್ಮ ಬಾಡಿ ಇಮ್ಯುನಿಟಿ ಕೂಡ ಸಪ್ರೆಸ್ ಆಗುತ್ತೆ. ಆ ಮೊಮೆಂಟಿಗೆ ರಿಸಲ್ಟ್ಸ್ ಇರ್ಬೋದು, ಬಟ್ ಓವರ್ ದ ಪೀರಿಯಡ್ ಇದೇ ತರ ರಿಕರೆನ್ಸ್ ಆದಾಗ ಇಟ್ ಲೀಡ್ಸ್ ಟು ಮೆನಿ ಅದರ್ ಇಶ್ಯೂಸ್. ಆಟೋಇಮ್ಯೂನ್ ಇಶ್ಯೂಸ್ ಬರ್ಬೋದು, ಆರ್ಥ್ರೈಟಿಸ್, ಇದೆಲ್ಲ ಆಗುತ್ತೆ. ಅದಕ್ಕೋಸ್ಕರ ನಮ್ಮ ಆಯುರ್ವೇದದಲ್ಲಿ ಫಸ್ಟ್ ಹೇಳೋದು ನಿಧಾನ ಅಂತ ಹೇಳ್ತೇವೆ. ಅಂದ್ರೆ ಯಾವ ಕಾರಣದಿಂದ ಬಂದಿದೆ ಆ ಕಾರಣನ ಅವಾಯ್ಡ್ ಮಾಡಿ ಆಗಿರೋದನ್ನ ಹೇಗ್ ಸರಿ ಮಾಡ್ಬೇಕು, ಮೂಲನ ತಿಳ್ಕೊಂಡು ಮೂಲಾಗೆ ನೀವು ಟ್ರೀಟ್ಮೆಂಟ್ ಕೊಟ್ಟಾಗ ಅಲ್ಲಿ ರಿಸಲ್ಟ್ ಯು ವಿಲ್ ಗೆಟ್ ಎ ಗುಡ್ ರಿಸಲ್ಟ್. ಓಕೆ, ನಮೀಗ ಡಯಾಬಿಟಿಸ್ ಪೇಷಂಟು ತಿನ್ನಲೇಬೇಕಾದ ಆಹಾರ ಯಾವುದು, ತಿನ್ನಲೇಬಾರ್ದಂತಹ ಆಹಾರ ಯಾವುದು ಅಂತ? ಆ ಥರ ಏನಿಲ್ಲ, ನಮ್ಮ ಅಗ್ನಿ ಅಂದ್ರೆ ನಮ್ಮ ಜೀರ್ಣ ಶಕ್ತಿ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಈಗ ಅವರಿಗೆ ಹಸಿವೆ ಆಗ್ತಾ ಇಲ್ಲ ಅಂದ್ರೂ ನಾನು 3 ಹೊತ್ತು ಊಟ ಮಾಡ್ತೀನಿ ಅಂದಾಗ ಏನಾಗುತ್ತೆ, ಇಟ್ಸ್ ಓವರ್ಲೋಡ್. ಓಕೆ, ಇನ್ ಕೆಲವೊಬ್ರು ನೋಡ್ಲಿಕ್ಕೆ ಚೆನ್ನಾಗೇ ಇರ್ತಾರೆ, ಸಣ್ಣಗಿರ್ತಾರೆ, ಎಲ್ಲ ಇರ್ತಾರೆ, ಬಟ್ ಅವ್ರ ಅಪಟೈಟ್ ತುಂಬಾ ಚೆನ್ನಾಗಿರುತ್ತೆ. ಅವರು ಸ್ವಲ್ಪ ಹೆವಿ ಫುಡ್ ತಿಂದ್ರು ಅವ್ರಿಗೆ ಚೆನ್ನಾಗಿ ಜೀರ್ಣ ಆಗುತ್ತೆ. ಅದಕ್ಕೋಸ್ಕರ ನಮ್ಮಲ್ಲಿ ಕೆಲವೊಂದು ಪ್ಯಾರಾಮೀಟರ್ಸ್ ಹೇಳ್ತಾರೆ. ನಿಮ್ದು ಅಗ್ನಿ ಹೇಗಿದೆ, ಅಂದ್ರೆ ನಿಮ್ ಡೈಜೆಷನ್ ಹೇಗಿದೆ, ನಿಮ್ಮ ಬಿಲ್ಟ್, ನಿಮ್ಮ ಪ್ರಕೃತಿ ಹೇಗಿದೆ, ಮತ್ತೆ ನೀವು ಯಾವ ರೀಜನ್ ಅವರು, ಇದು ಎಲ್ಲದ್ರ ಪ್ರಕಾರನು ನಾವು ಡಿಫೈನ್ ಮಾಡ್ಬೇಕಾಗತ್ತೆ. ಮತ್ತೆ ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಈಗ ಡಯಾಬಿಟೀಸ್ ಅಂತ ಗೊತ್ತಾದಾಗ ಜನರಲಿ ಆದಷ್ಟು ಬಾರ್ಲಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಈ ಬಾರ್ಲಿ ಅಕ್ಕಿ ಯೂಸ್ ಮಾಡಿದ್ರೆ ಒಳ್ಳೇದು. ಇನ್ನ ನೀವು ವೈಟ್ ರೈಸ್ ಬದಲು ರೆಡ್ ರೈಸ್ ಯೂಸ್ ಮಾಡಿ ಅಂತ ಹೇಳ್ತೀವಿ, ಯಾಕೆಂದ್ರೆ ಅದ್ರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಮತ್ತೆ ಯಥೇಚ್ಛವಾಗಿ ತರಕಾರಿಗಳು, ನಿಮ್ಮ ರೀಜನ್ ಅಲ್ಲಿ ಬೆಳೆಯುವಂತ ತರಕಾರಿಗಳು ಯಥೇಚ್ಛವಾಗಿ ತಗೊಂಡಷ್ಟು ಒಳ್ಳೇದು. ಓಕೆ, ಕಡೆದಾಗಿ ಮ್ಯಾಮ್ ಡಯಾಬಿಟಿಸ್ ಬಗ್ಗೆ ಪೇಷಂಟ್ಸ್ಗೆ ಹೇಳೋದಾದ್ರೆ ಏನಂತ ಹೇಳ್ತೀರಾ? ಅದನ್ನ ಹೇಳಿದ್ನಲ್ಲ, ನಾವ್ ಯಾವಾಗ್ಲೂ ಹೇಳ್ತಾ ಇರ್ತೀವಿ, ನಾವು ಗುರುಚಲ್ಲಿ ಇದೊಂದು ಸ್ಲೋಗನ್ ಆಗ್ಬಿಟ್ಟಿದೆ. ಜನರಲಿ ನಿಮ್ ರಕ್ತದಲ್ಲಿ ಸ್ವೀಟ್ನೆಸ್ ಬೇಡ, ರಕ್ತದಲ್ಲಿ ಸಿಹಿ ಬೇಡ, ಜೀವನದಲ್ಲಿ ಮಾತ್ರ ಸಿಹಿ ಇರ್ಲಿ. ಅದಕ್ಕೋಸ್ಕರ ನಿಮ್ಗೆ ಡಯಾಬಿಟೀಸ್ ಅಂತ ಗೊತ್ತಾಯ್ತು, ಎಲ್ಲೋ ಒಂದು ಭಯ ಇದೆ ತುಂಬಾ ಜನಕ್ಕೆ. ಇವಾಗ ಡಯಾಬಿಟೀಸ್ ಬಂದ್ರೆ ತುಂಬಾ ಏನೋ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಆ ಭಯ ಬೇಡ, ಹಾಗಂತೇಳಿ ಭಯ ಬೇಡ ಅನ್ಕೂಡ್ಲೆ ನೆಗ್ಲಿಜೆನ್ಸು ಬೇಡ. ಓಕೆ, ಅದನ್ನ ಹೇಗೆ ಸರಿ ಮಾಡ್ಕೋಬೇಕು, ನನ್ನ ಲೈಫ್ ಸ್ಟೈಲ್ ನಾನು ಹೇಗೆ ಸರಿ ಮಾಡ್ಕೋಬೇಕು ಅನ್ನೋ ಒಂದು ಇಟ್ಕೊಂಡ್ಬಿಟ್ರೆ ಡೆಫಿನೆಟ್ಲಿ ಜೀವನ ಪರ್ಯಂತ ಆರಾಮಾಗಿರ್ಬೋದು. ಓಕೆ, ಥ್ಯಾಂಕ್ ಯು ಮ್ಯಾಮ್, ಸಾಕಷ್ಟು ಮಾಹಿತಿ ವಿಚಾರಗಳನ್ನ ತಿಳಿಸ್ಕೊಟ್ರಿ ಇವತ್ತು ಸ್ಪೆಷಲ್ ಸೆಗ್ಮೆಂಟ್ಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬನ್ನಿ ವೀಕ್ಷಕರೇ, ಗುಡುಚಿ ಆಯುರ್ವೇದದ ಮತ್ತೊಬ್ರು ಪೇಷಂಟ್ ಇವತ್ತು ನಮ್ಮ ಜೊತೆ ಇದ್ದಾರೆ. ಅವ್ರ ಹತ್ರ ಕೂಡ ಮಾತಾಡೋಣ, ಅವರ ಒಂದು ಸ್ಟೋರಿಯನ್ನ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ಸರ್ ನಮಸ್ಕಾರ. ನಿಮ್ ಹೆಸರು? ಲಿಂಗರಾಜ್ ಅಂತ. ಹೌದಾ, ನಿಮ್ಮ ಮನೆಯವರ ಹೆಸರು? ಜಯಮ್ಮ. ಓಕೆ ಸರ್, ಎಲ್ಲಿಂದ ಬಂದಿದ್ದೀರಾ? ನಾವು ತಿಪ್ಟೂರ್ ಹತ್ರ. ಓಕೆ, ತಿಪ್ಟೂರಲ್ಲೇ ಇರೋದು ಕೂಡ? ತಿಪ್ಟೂರಲ್ಲ, ತಿಪ್ಟೂರ್ ಪಕ್ಕ ಕಟಗೇರಹಳ್ಳಿ. ಓಕೆ ಓಕೆ. ಸೊ ನಿಮ್ಗೆ ಏನೊಂದು ಪ್ರಾಬ್ಲಮ್ ಇತ್ತು?
ನನಗೆ ಡಯಾಬಿಟಿಸ್ ಇತ್ತು. ಓಕೆ. ಒಂದು 20 ಗುಡುಚಿ ಆಯುರ್ವೇದದ ಬಗ್ಗೆ ಹೇಗೆ ಗೊತ್ತಾಯ್ತು, ಅದ್ರ ಬಗ್ಗೆನೂ ಹೇಳಿ ಸರ್. ಗುಡಿಚಿ ಆಯುರ್ವೇದದ ಬಗ್ಗೆ ನನಗೆ ಫೇಸ್ಬುಕ್ ಯೂಟ್ಯೂಬಲ್ಲಿ ನೋಡಿದಾಗ ಇದ್ರ ಬಗ್ಗೆ ಮಾಹಿತಿ ಸಿಕ್ತು. ಓಕೆ. ನಮ್ಮನೆ ಶ್ರೀಮತಿ ಅವ್ರನ್ನ ಇದು ಮಾಡ್ಕೊಂಡು ನೀವು ಕೋಆಪರೇಟ್ ಮಾಡಿದ್ರೆ ನಾನು ಹೋಗಿ ಮೀಟ್ ಮಾಡೋಣ ಅಂತೇಳಿ ಓಕೆ. ವಿಸಿಟ್ ಮಾಡೋಣ ಅಂತೇಳಿ ಮಾಡಿದೆ. ಓಕೆ. ನಾನು ವಿಸಿಟ್ ಲಾಸ್ಟ್ ಜುಲೈ 31 ಇಲ್ಲಿ ಬಂದೆ. ಅಕ್ಟೋಬರ್, ಇವಾಗ ಜುಲೈ 31 ಬಂದಿದೆ. ಓಕೆ. 31 ಬಂದಿಲ್ಲ ಮಾಡಿ ಬಂದು ಈ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಸ್ನೇಹ ಮೇಡಮ್ ನನ್ನ ನೋಡಿದ್ರು. ಓಕೆ. ಆಮೇಲೆ ಮಾಡಿ ಸಮ್ ಸಜೆಷನ್ಸ್ ಎಲ್ಲ ಕೊಟ್ಟರು. ಆಮೇಲೆ ನಮ್ಮ ಶ್ರೀಮತಿ ಅವ್ರನ್ನ ಜೊತೆಲಿ ಕುಂಡಿಸ್ಕೊಂಡು ಇದು ಆಹಾರ ಪದ್ಧತಿನ ಯಾವ ರೀತಿ ನಾವು ಮಾಡಿದರೆ ಅಳವಡಿಸ್ಕೊಳ್ಬೇಕು ಹಾಗೆ ಹೀಗೆ ಅಂತ ಹೇಳಿ ತಿಳಿಸಿದ್ರು ಅವ್ರಿಗೆ. ಅದೇ ರೀತಿ ಅವರು ನಮ್ಮ ಶ್ರೀಮತಿಯವರು ಕೂಡ ನನಗೆ ಕೋಆಪರೇಟ್ ಮಾಡ್ತಾ ಇದ್ದಾರೆ. ಕೋಆಪರೇಟ್ ಅಂದ್ರೆ ಮಾಡಿ ಇದು ಮಾಡ್ತಾ ಇದ್ದಾರೆ, ಫಾಲೋ ಮಾಡ್ತಾ ಇದ್ದಾರೆ. ಅದಾದ ಒಂದು 15 days ಆದ್ಮೇಲೆ ಚೆಕಪ್ ಬರಕ್ಕೆ ಹೇಳಿದ್ರು. ಅಂದ್ರೆ ಫಸ್ಟ್ ವಿಸಿಟ್ ಅಲ್ಲೇನೆ ಬ್ಲಡ್ ಎಲ್ಲ ಚೆಕಪ್ ಮಾಡಿ ಇದೆಲ್ಲ ಇದು ಮಾಡಿದ್ರು. 3 months ಇದು HB1 AC HbA1c. ಆಮೇಲೆ ನೆಕ್ಸ್ಟ್ ಡೇ ರಿಪೋರ್ಟ್ ಬಂದು ನೆಕ್ಸ್ಟ್ ಡೇ ನಮಗೆ ಫೋನ್ ಮಾಡಿ ತಿಳಿಸಿದ್ರು. ಈ ಥರ ಇದೆ, ನೀವು ಈ ಥರ ಫಾಲೋ ಮಾಡ್ಬೇಕಾಗುತ್ತೆ, ಈ ಥರ ಟ್ಯಾಬ್ಲೆಟ್ಸ್ ಕೊಡ್ತೀವಿ ಹಾಗೆ ಅಂತೇಳಿ ಇಲ್ಲೇ ಗುಡಿಚಿ ಆಯುರ್ವೇದದ ಟ್ಯಾಬ್ಲೆಟ್ಸ್ ಕೊಟ್ಟು ಅದ್ರ ಜೊತೆ ನಾನು ಇಂಗ್ಲಿಷ್ ಮೆಡಿಸಿನ್ ಯೂಸ್ ಮಾಡ್ತಾ ಇದ್ದೆ. 1 time ಇನ್ಸುಲಿನ್ ಯೂಸ್ ಮಾಡ್ತಾ ಇದ್ದೆ. ಮಾರ್ನಿಂಗ್ 20 ಯೂನಿಟ್ ತಗೊಳ್ತಾ ಇದ್ದೆ. ಅದನ್ನೇ 15 days ಕಂಟಿನ್ಯೂ ಮಾಡಿ ಅಂತ ಹೇಳಿದ್ರು ವಿತ್ ಗುಡಿಚಿ ಮೆಡಿಸಿನ್ಸ್. ಅದಾದ ಒಂದು 15 days ಬಂದೆ. ನನಗೆ ಒಂಥರ ತೃಪ್ತಿ ಆಯ್ತು ಅಂದ್ರೆ ನನ್ನ ಆಮೇಲೆ ಫ್ರೀಕ್ವೆಂಟ್ ಆಗಿ ಚೆಕ್ ಮಾಡಕ್ ಹೇಳಿದ್ರು. ಚೆಕ್ ಮಾಡ್ಕೊಂಡಾಗ ನಂದು ಒಂದು ನಾರ್ಮಲ್ ಸ್ಟೇಜ್ಗೆ ಬಂತು ವಿತಿನ್ ಲಿಮಿಟ್. ಆಮೇಲೆ 15 days ಆದ್ಮೇಲೆ ಒಂದು ಬೆಳಗ್ಗೆ ಮಾರ್ನಿಂಗ್ ತಗೊಳ್ತಾ ಇದ್ನಲ್ಲ ಇನ್ಸುಲಿನ್, ಅದ್ರಲ್ಲಿ ಒಂದು 5 units ಕಮ್ಮಿ ಮಾಡಿ ಅಂತ ಹೇಳಿದ್ರು. 5 units ಕಮ್ಮಿ ಮಾಡಿದೆ. ಕಮ್ಮಿ ಮಾಡಿದ್ರು ಅದೇ ತರ ಮೇಂಟೈನ್ ಆಯ್ತು, ನಾರ್ಮಲ್ ಲೆವೆಲ್ ಅಲ್ಲೇ ಮೇಂಟೈನ್ ಆಯ್ತು. ಅಗೈನ್ 15 days ಐ ಕೇಮ್ ಬ್ಯಾಕ್. ಈಗ ಇದೆಲ್ಲ ರಿಪೋರ್ಟ್ ಎಲ್ಲ ಇದ್ ಮಾಡಿದ್ರು. ರಿಪೋರ್ಟ್ ಅಂದ್ರೆ ನಂದು ಡೇ ಟು ಡೇ ಬ್ಲಡ್ ಶುಗರ್ ಚೆಕಪ್ ಮಾಡ್ಕೊಂಡದ್ನೆಲ್ಲ ಡೇಟಾ ಎಲ್ಲ ನೋಡ್ಬಿಟ್ಟು ಆಮೇಲೆ ಅಗೈನ್ ಇನ್ನೂ ರೆಡ್ಯೂಸ್ ಮಾಡಿ ಅಂತ ಹೇಳಿದ್ರು. 1 month ಆದ್ಮೇಲೆ ಅಗೈನ್ ಇನ್ಸುಲಿನ್ 10 units ಬಂತು. 10 units ಬಂದ್ಮೇಲೆ ಕೂಡ ಅದೇ ತರ ನಾರ್ಮಲ್ ಆಗಿತ್ತು. ಅಗೈನ್ ಇದು ಅದಾದ್ಮೇಲೆ ನಾನು ಆಹಾರ ಪದ್ಧತಿನಿ ಮಾತ್ರ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾ ಇದ್ದೆ. ಇವನ್ ಏನು ವಾಟ್ ಎವರ್ ಗುಡಿಚಿ ಗೈಡ್ ಲೈನ್ಸ್ ಮೇಲೆ ಏನು ಸಜೆಸ್ಟ್ ಮಾಡಿದ್ರು ಅದೇ ಫುಡ್ ನಾನು ತಗೊಳ್ತಾ ಇದ್ದೆ. ಇದ್ರಲ್ಲಿ ಏನು ನನಗೆ ತಿಳಿದಿದ್ದ ಮಟ್ಟಿಗೆ ಏನು ಅಂತಂದ್ರೆ ಇದರಲ್ಲಿ ನಮ್ದು ಕೂಡ 50% ಇರುತ್ತೆ ಪೇಷಂಟ್. 50% ಅಂದ್ರೆ ನಾವು ಏನ್ ವಾಟ್ ಎವರ್ ಏನ್ ಸಜೆಸ್ಟ್ ಮಾಡಿರ್ತಾರೆ ಅದನ್ನ ಫಾಲೋ ಮಾಡಿದ್ರೆ ನಾವು ನಾರ್ಮಲ್ ಸ್ಟೇಜ್ ಬರ್ಬೋದು ಅನ್ನೋದು ಒಂಥರ ಕಾನ್ಫಿಡೆನ್ಸ್. ಲೈಫ್ ಸ್ಟೈಲ್ ಫುಡ್ ಹ್ಯಾಬಿಟ್ಸ್ ಮೇನ್ ಸ್ಟೈಲ್ ಫುಡ್ ಹ್ಯಾಬಿಟ್ಸ್. ಹೌದು ಸರ್. ನಿಮ್ಗೆ ಎಷ್ಟು ವರ್ಷದಿಂದ ಡಯಾಬಿಟಿಸ್ ಇತ್ತು? ನಂದು 20 ವರ್ಷದಿಂದ. 20 ವರ್ಷದಿಂದ ಇತ್ತು. ಅವಾಗಿಂದ ನೀವು ಇನ್ಸುಲಿನ್ 1 year ಇಂದ ತಗೊಳ್ತಾ ಇದ್ದೆ. ಓಕೆ. ಸೊ ಅವಾಗ ನೀವು ಆ ಮೆಡಿಸಿನ್ಸ್ ತಗೊಳ್ತಿರ್ಬೇಕಾದ್ರೆ ತಿರ್ಗಾ ಮೇಲೆ ಗುಡುಚಿಲಿ ಮೆಡಿಸಿನ್ಸ್ ತಗೊಳ್ತಿರ್ಬೇಕಾದ್ರೆ ನಿಮ್ಗೆ ಯಾವ ರೀತಿ ಚೇಂಜಸ್ ಆಗಿದೆ ಲೈಫ್ ಅಲ್ಲಿ? ನನಗೆ ಗುಡಿಚಿ ಆಯುರ್ವೇದಿಕ್ ಬಂದ್ಮೇಲೆ ಪೂರಾ ನಾರ್ಮಲ್ ಆಗಿದೆ. ಅವಾಗ ಇಷ್ಟು ಕಾಳಜಿ ವಹಿಸಿರ್ಲಿಲ್ಲ ನಾನು. ಯಾವಾಗ ಒಂದ್ಸರಿ ಚೆಕ್ ಮಾಡ್ಕೊಳೋದು, ಒಂದು ಇದ್ ಬಂತು ಅಂದ್ರೆ ನಾರ್ಮಲ್ ಆಗಿದ್ದೀನಿ ಅಂತ ಹೇಳೋದು, ಆತರ ಇತ್ತು. ಇಲ್ಲಿ ಬಂದ್ಮೇಲೆ ನಾವು ಫ್ರೀಕ್ವೆಂಟ್ ಆಗಿ ಚೆಕ್ ಮಾಡ್ಕೊಂಡು ಎಲ್ಲ ಮಾಡೋದ್ರಿಂದ ಆಮೇಲೆ ನನಗೆ ಹೆಲ್ತಿ ಇದ್ರಲ್ಲೂ ಆರೋಗ್ಯ ದೃಷ್ಟಿನಲ್ಲೂ ಕೂಡ ನಾನು ಒಂಥರ ಹ್ಯಾಪಿ ಆಗಿದ್ದೀನಿ. ಹ್ಯಾಪಿ ಅಂದ್ರೆ ಖುಷಿಯಾಗಿದೆ. ಯಾವ್ದೇ ಒಬ್ಬ ಮನುಷ್ಯನ್ಗೆ ಅವ್ರ ಹೆಲ್ತ್ ಚೆನ್ನಾಗಿದ್ರೆ ಆಫ್ ಕೋರ್ಸ್ ಖುಷಿ ಆಗ್ತಾರೆ. ಏನು ಇಷ್ಟು 20 ವರ್ಷದಿಂದ ನೀವು ಸಫರ್ ಆಗಿದ್ದೀರಾ, ಇದೇ ಒಂದು ಟ್ರೀಟ್ಮೆಂಟ್ ತಗೊಂಡ ನಂತರ ನಿಮ್ಗೆ ಒಂಥರ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಖುಷಿ ಇದೆ. ಆಮೇಲೆ 15 days ಅಗೈನ್ 15 days ಬಿಟ್ಟು ಬಂದೆ. ಲಾಸ್ಟ್ 15th ಅಲ್ಲ 1 month ನಿಂತಾಗ ಇನ್ಸುಲಿನ್ ಸ್ಟಾಪ್ ಮಾಡಿದ್ದೆ. ಇವಾಗ ಎಷ್ಟಿದೆ ಚೆಕ್ ಮಾಡಿದ್ದೀರಾ? ಇವಾಗ ಚೆಕ್ ಮಾಡಿದ್ದೆ. HB ಇಲ್ಲ, 2 months ಆಗಿದೆ ಅಷ್ಟೇ. 3 months ಗೆ ಮಾಡಿಸ್ಬೇಕು. ಓಕೆ. ಶುಗರ್ ಲೆವೆಲ್ ಡೈಲಿ ಅದು ನಾರ್ಮಲ್ ಆಗಿದೆ. ವಿತಿನ್ 160 ಒಳಗಡೆ ಇದೆ. ಆಫ್ಟರ್ ಫುಡ್ ಫಾಸ್ಟಿಂಗ್ ಅಲ್ಲಿ ವಿತಿನ್ 120 ಇದೆ. ಇದೇ ತರ ಇದೆ. ಎಷ್ಟು ಖುಷಿ ಆಗಿದ್ದೀರಾ? ಅಮ್ಮ ನಮಸ್ತೆ. ಜಯ ಅಲ್ವಾ ನಿಮ್ಮ ಹೆಸರು? ಓಕೆ. ಹೇಗೆ ಮುಂಚೆ ಅವ್ರ ಲೈಫ್ ಹೇಗಿತ್ತು, ಇವಾಗ ಯಾವ ರೀತಿ ಚೇಂಜ್ ಆಗಿದ್ದಾರೆ, ಎಷ್ಟು ಖುಷಿ ಆಗುತ್ತೆ ನಿಮ್ಗೆ? ಖುಷಿ ಆಗ್ತಾ ಇದೆ. ಅಂದ್ರೆ ಮೊದ್ಲು ಇಂಗ್ಲಿಷ್ ಮೆಡಿಸಿನ್ ಅಲ್ಲಿ ಸ್ವಲ್ಪ ಯಾವಾಗ ಸುಸ್ತು ಅದು ಇದು ಅಂತಾನೆ ಇರೋದು. ಹೋಗ್ಬೇಕು ಅನ್ಕೊಂಡಿದ್ವಿ ಇಲ್ಲಿ ಗುಡಿಚಿಗೆ.
ಆಮೇಲೆ ಬಂದ್ವಿ ಇಲ್ಲಿ ಹ್ಮ್. ಬಂದಿಂದ ಅವ್ರು ಹೇಳಿದ್ದು ಲೈಫ್ ಸ್ಟೈಲ್ ಫುಲ್ ಚೇಂಜ್ ಮಾಡ್ಕೊಂಡಿದೀವಿ. ಹಂಗಾಗಿ ಈಗ ಫುಲ್ಲು ಹ್ಮ್. ಖುಷಿಯಾಗಿದ್ದಾರೆ, ನಾರ್ಮಲ್ ಆಗಿದ್ದಾರೆ. ಹ್ಮ್. ಮೊದ್ಲು ಅಷ್ಟು ಇದಾಗಿಲ್ಲ, ಯಾವಾಗ್ಲೂ ಸುಸ್ತು ಉನ್ನರು, ಹಸಿವು ಉನ್ನರು ತುಂಬಾ. ಈ ಮೆಡಿಸಿನ್ ತಗೊಂಡ್ಮೇಲೆ ನಮ್ಗೆ ಓಕೆ, ಫುಲ್ಲು ನಾರ್ಮಲ್ ಆಗಿದೆ. ಖುಷಿಯಾಗಿದ್ಯಾ ಹ್ಮ್, ನಿಮ್ಗೆ? ಮನೇಲೂ ಖುಷಿಯಾಗಿದೆ. ಖುಷಿಯಾಗಿರುತ್ತಾ? ಮನೇಲೆಲ್ಲ ಫುಡ್ ಎಲ್ಲ ನಾವು ಅದೇ ಚೇಂಜ್ ಮಾಡ್ಕೊಂಡಿದೀವಿ. ಎಲ್ರೂ Life change style ಮಾಡ್ಕೊಂಡ್ಬಿಟ್ರಾ? ಮಾಡ್ಕೊಂಡಿದೀವಿ. ಸೊ ಅದೊಂದು ಎಜುಕೇಶನ್ ಬೇಕಲ್ವಾ? ಹೌದು. ಜನಕ್ಕೆ ಏನ್ ತಿಂದ್ರೆ ಹಾ, ಏನಾಗುತ್ತೆ, ಏನಾಗುತ್ತೆ. ಅದರಿಂದ ಬೇರೆ ಹೊರಗಡೆ ಎಲ್ಲೂ ಏನು ತಿನ್ನಲ್ಲ, ಮನೇಲೆ ಎಲ್ಲ ಫುಡ್ ನಾವೇ ಮಾಡೋದು. ಅದೇ ಪ್ರಕಾರ ಹೋಗ್ತಾ ಇದೀವಿ. ಹಂಗಾಗಿ ಅದು ಫುಲ್ ನಾರ್ಮಲ್ಗೆ ಬಂದ್ಬಿಟ್ಟಿದೆ. ಒಂದ್ ತಿಂಗಳಿಗೆಲ್ಲ ನಿಲ್ಲಿಸ್ಬಿಟ್ರಲ್ಲ, ತುಂಬಾ ಖುಷಿ ಆಯ್ತು. ಓಕೆ, ಮೇನ್ ನೀವು ಹೇಳೋದಂದ್ರೆ ಆಹಾರ ಶೈಲಿ. ಆಹಾರ ಶೈಲಿನೇ ಚೇಂಜ್ ಮಾಡ್ಕೊಂಡ್ಬೇಕು ಅಷ್ಟೇ ಅದ್ರಲ್ಲಿ ಇರೋದು. ಅದರಿಂದ ಅವರು ಏನ್ ಕೊಟ್ರು, ಏನೇ ಆಹಾರ ಪದ್ಧತಿ ನಾವು ಕೊಟ್ರು ಖುಷಿಯಾಗಿ ತಿಂತಾರಲ್ಲ, ಅದೇ ಖುಷಿ. ಅದೇ ಸರ್ ಮಾಡ್ಕೊಟ್ಟಿದ್ದು. 50% ನಮ್ದು, 50% ಮೆಡಿಸಿನ್ಸ್ ಅಂತ ಡಾಕ್ಟರ್ ಏನ್ ಹೇಳ್ತಾರೆ ಹೇಳ್ತಾರೆ, ಅದನ್ನ ನಾವು ಅದನ್ನೇ follow ಕೇಳಿದ್ರೆ ಮಾಡ್ಕೊಂಡು, ಫಾಲೋ ಮಾಡಿದ್ರೆ 100% ನಮ್ಗಿರೋ ಒಂದು ಸ್ಟ್ರಿಕ್ಟ್ ಆಗಿ ಮಾಡ್ಬೇಕು. ಸ್ಟ್ರಿಕ್ಟ್ ಆಗಿ ಮಾಡ್ಬೇಕಷ್ಟೇ. ಸುಮ್ನೆ ನಾವು ಹಾಸ್ಪಿಟಲ್ ಇದ್ ಮಾಡೋದಲ್ಲ, ಅವ್ರು ಏನ್ ಅದೇ ಸಜೆಸ್ಟ್ ತರ ಮಾಡ್ತಾರೆ ಅದನ್ನ ಫಾಲೋ ಮಾಡಿದ್ರೆ. ಆಹಾರ ಶೈಲಿನೇ ನಾವು ಸ್ವಲ್ಪ ತುಂಬಾ ಕೊನೆಯದಾಗಿ ಗುಡುಚಿ ಆಯುರ್ವೇದದ ಬಗ್ಗೆ ಏನ್ ಹೇಳ್ತೀರಾ? ರುಚಿ ಆಯುರ್ವೇದದ ಬಗ್ಗೆ ಏನಂದ್ರೆ ಇಲ್ಲಿ ಬಂದು ನಮ್ಗೆಲ್ಲ ಒಳ್ಳೇದಾಗಿದೆ. ಇದೇ ತರ ತುಂಬಾ ಚೆನ್ನಾಗಿ ಇದ್ ಮಾಡ್ತಾ ಇದ್ದಾರೆ ಬಂದ ಎಲ್ಲಾರು ಅಷ್ಟೇ, ಡಾಕ್ಟರ್ಸ್. ಜನಗಳಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಗುಡಿಚಿ ಕಡೆಯಿಂದ ಗುಡಿಚಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ. ನಿಮ್ಗೂ ಒಳ್ಳೇದಾಗ್ಲಿ, ಗುಡುಚಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮೇಡಮ್ ತುಂಬಾ ತುಂಬಾ ಫಾಲೋ ಅಪ್ ಮಾಡ್ತಾರಲ್ಲ. follow ಓಕೆ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ನ ನಮ್ಮ ಜೊತೆ ಶೇರ್ ಮಾಡಿದ್ದಕ್ಕಾಗಿ ತುಂಬಾ ಥ್ಯಾಂಕ್ಸ್. ಓಕೆ ಮೇಡಮ್, ಥ್ಯಾಂಕ್ ಯು. ಬನ್ನಿ ವೀಕ್ಷಕರೇ, ಗುಡುಚಿ ಆಯುರ್ವೇದದ ಮತ್ತೊಬ್ರು ಪೇಷಂಟ್ ಈಗ ನಮ್ಮ ಹತ್ರ ಇದ್ದಾರೆ. ಅವ್ರ ಹತ್ರ ಕೂಡ ಮಾತಾಡೋಣ, ಅವರ ಒಂದು ಸ್ಟೋರಿಯನ್ನ ಕೂಡ ತಿಳ್ಕೊಳ್ಳೋಣ. ಅಮ್ಮ ನಮಸ್ತೆ. ಅಮ್ಮ ನಮಸ್ತೆ ಅಮ್ಮ. ನಿಮ್ಮ ಹೆಸರು? ನನ್ನ ಹೆಸರು ಜಯಂತಿ ಅಂತ. ಎಲ್ಲಿಂದ ಬಂದಿದ್ದೀರಾ? ಬೆಂಗಳೂರು ರಾಮಮೂರ್ತಿ ನಗರ್ KR ಪುರಂ ಕ್ಷೇತ್ರದಿಂದ ಬಂದಿದ್ದೀನಿ. ಓಕೆ, ಏನೊಂದು ಪ್ರಾಬ್ಲಮ್ ಇತ್ತು ನಿಮಗೆ? ನನಗೆ ಒಂದು 10-15 ಇಯರ್ಸ್ ಇಂದ ಡಯಾಬಿಟಿಸ್. ಡಯಾಬಿಟೀಸ್. ನಾನು ಇನ್ಸುಲಿನ್ ತಗೊಳ್ತಾ ಇದ್ದೆ. 22 ಪಾಯಿಂಟ್ ಮುನಿಪಾಲ್ ಹಾಸ್ಪಿಟಲ್ ತೋರಿಸ್ಬಿಟ್ಟು ಅಲ್ಲೇ ತಗೊಳ್ತಾ ಇದ್ದೆ. ವೀಕ್ನೆಸ್ ಅಂದ್ರೆ ತುಂಬಾ ವೀಕ್ನೆಸ್ ಇತ್ತು. ಇನ್ಸುಲಿನ್ ತಗೊಂಡಿದ್ದು ಕೂಡ 450-500 ಶುಗರ್ ಇತ್ತು. ಓಕೆ, ಇನ್ಸುಲಿನ್ ತಗೊಂಡಿ ಕೂಡ ಯೂಸ್ ಇಲ್ಲ, ಆತರ ಇತ್ತು. 2 ಟ್ಯಾಬ್ಲೆಟ್, ಬೆಳಿಗ್ಗೆ ಒಂದು, ನೈಟ್ ಒಂದು. ಬಟ್ ಗುಡುಚಿ ಯಾರು ಫೇಸ್ಬುಕ್ ದಲ್ಲಿ ನೋಡಿದ್ದೆ, ಯಾವಾಗ ಗುಡುಚಿ ಬಗ್ಗೆ ಮಾಹಿತಿ ಸಿಕ್ಕಿತ್ತು, ನಾನು ಇಲ್ಲೇ ಬಂದು ಕಾಂಟ್ಯಾಕ್ಟ್ ಮಾಡಿದ್ದೆ ಡಾಕ್ಟರ್ ಹತ್ರ. ಫಸ್ಟ್ ಡಾಕ್ಟರ್ ಪೂರ್ಣ ಹತ್ರ ಕಾಂಟ್ಯಾಕ್ಟ್ ಮಾಡಿದೆ. ಅವ್ರಿಗೆ ಸ್ವಲ್ಪ ಔಷಧಿ ಕೊಟ್ಟಿದ್ದು, ಅದು ತಗೊಂಡಿದ್ದ ಮೇಲೆ ನೈಟ್ ನಾನು ನಿದ್ರೆ ಮಾಡಿದ್ರೆ ನನ್ಗೆ ಬೆಳಿಗ್ಗೆ ಎದ್ತೀನಿ ಇಲ್ಲ, ಅದು ಡೌಟ್ ಇತ್ತು, ಅಷ್ಟೇ ಭಯ ಇತ್ತು. ತುಂಬಾ ವೀಕ್ನೆಸ್ ಇತ್ತು. ಬಟ್ ಔಷಧಿ ತಗೊಂಡಿದ್ದ ಮೇಲೆ ಸ್ವಲ್ಪ ಸ್ಟ್ರೆಂತ್ ಬಂತು. ಮತ್ತೆ ಬೆಳಿಗ್ಗೆ ಎದ್ದಿದ್ರೆ ಭಯ ಇರ್ಲಿಲ್ಲ. ಮೆತ್ತಿಗೆ ಆಮೇಲೆ ಯಮುನಾ ಡಾಕ್ಟರ್ ಹತ್ರ ತೋರಿಸಿದ್ದೆ. ಅವರು ಇನ್ನೂ ಸರಿಯಾಗಿ ನೋಡಿದ್ದು. ನಾನು ಇನ್ಸುಲಿನ್ ಕಮ್ಮಿ ಮಾಡ್ತಾ ಅದು ಈಗ ಸ್ಟಾಪ್ ಮಾಡಿದ್ದಾರೆ. ಓಕೆ, ಮುಂಚೆ ಎಷ್ಟಿತ್ತು ನಿಮ್ಗೆ ಶುಗರ್? HbA1c ಎಷ್ಟಿತ್ತು? HB ಹೇಳಕ್ಕೆ ಆಗಲ್ಲ. 450-500 ಎಷ್ಟು ಏನು ಫುಡ್ ಕಂಟ್ರೋಲ್ ಮಾಡಿದ್ರೆ ಏನ್ ಮಾಡಿದ್ರೆ ಅಷ್ಟೇ ಬರೋದು. ಎಷ್ಟು ತಿಂಗಳಿಂದ ಅಥವಾ ವರ್ಷದಿಂದ ನೀವು ಗುಡುಚಿ ಆಯುರ್ವೇದದಲ್ಲಿ ಟ್ರೀಟ್ಮೆಂಟ್? 4 ಮಂತ್ ಆಯ್ತು. 4 ಮಂತ್ಸ್ ಆಯ್ತಾ? ಓಕೆ, 4 ಮಂತ್ ಅಲ್ಲಿ ಇನ್ಸುಲಿನ್ ಈಗ 20 ಡೇಸ್ ಇಂದ ಸ್ಟಾಪ್ ಇದೆ. ಆಮೇಲೆ 240-220 ಅಷ್ಟೇ ಬರುತ್ತೆ ಶುಗರ್ ಆಫ್ಟರ್ ಫುಡ್. ಬಿಫೋರ್ ಫುಡ್ 106-105 ಅಷ್ಟೇ ಬರುತ್ತೆ. ಕಂಟ್ರೋಲ್ಗೆ ಇದೆ. ಇನ್ನೂ ಕಂಟ್ರೋಲ್ ಆಗ್ಬೋದು. ಈಗ ನಾನು ಸ್ವಲ್ಪ ಸುಧಾರಿಸಿದ್ದೀನಿ. ವಯಸ್ಸು ನಂದು ತುಂಬಾ ಸೀರಿಯಸ್, ಮಾತಾಡಕ್ಕೆ ಆಗ್ತಾ ಇರ್ಲಿಲ್ಲ. ಈಗ ಮಾತಾಡ್ತಾ ಇದ್ದೀನಿ. ಇವಾಗ ಬೆಟರ್ ಅಲ್ವಾ? ತುಂಬಾ ಬೆಟರ್. ಓಕೆ, ತುಂಬಾ 90% ಬೆಟರ್ ಅನ್ನಿಸ್ತಾ ಇದೆ. ಈಗ ಶುಗರ್ ಬಿಟ್ಟು ಬೇರೆ ಏನಾದ್ರು ಪ್ರಾಬ್ಲಮ್ ಇತ್ತಾ? ಏನು ಇಲ್ಲ, ಏನು ಇಲ್ಲ. ಶುಗರ್ ಶುಗರ್ ತುಂಬಾ ಕಷ್ಟ ಇತ್ತು. ಶುಗರ್ ಬೇರೆ ಏನು ಇರ್ಲಿಲ್ಲ. ಬಟ್ ಈ ಗುಡುಚಿದಲ್ಲಿ ಈ ತರ ನನ್ಗೆ ಕ್ಯೂರ್ ಆಗ್ಬೇಕು ಗೊತ್ತಿಲ್ಲ. ಯಾಕೆ ಎಲ್ಲಾ ಮೆಡಿಸಿನ್ ಇಂಡಿಯಾದಲ್ಲಿ ಎಷ್ಟು ಆಯುರ್ವೇದಿಕ್ ಇದೆ, ಎಷ್ಟು ಎಲೋಪಥಿಕ್ ಇದೆ, ಹೋಮಿಯೋಪಥಿಕ್ ಇಂದ ಎಲ್ಲಾ ಯೂಸ್ ಮಾಡಿದೀನಿ, ಯಾವ್ದು ವಾಸಿ ಆಗಿಲ್ಲ. ಬಟ್ ಇದ್ರಲ್ಲಿ ನನಗೆ ಫುಲ್ ಕ್ಯೂರ್ ಆಗ್ತಾ ಇದೆ. ಹೌದಾ? ಇನ್ನು ಮೋಸ್ಟ್ಲಿ 2 ಮಂತ್ ದಲ್ಲಿ ಫುಲ್ ಕ್ಯೂರ್ ಆಗ್ತೀನಿ, ನನಗೆ ವಿಶ್ವಾಸ ಇದೆ. ಹಂಗೆ ಆಗ್ಲಿ ಅಮ್ಮ, ಖುಷಿ ಆಗಿದೆ. ಎಷ್ಟು ಏನು ಖುಷಿಯಿಂದ ಹೇಳ್ತಾ ಇದೀರಾ. ತುಂಬಾ ಖುಷಿ ಇದೆ. ಸೊ ಕಡೆದಾಗಿ ಗುಡುಚಿ ಬಗ್ಗೆ ಹೇಳೋದಾದ್ರೆ ಏನಂತ ಹೇಳ್ತೀರಾ? ಹೇಳ್ಬೇಕು ಅಂದ್ರೆ ಗುಡುಚಿ ತುಂಬಾ ಒಳ್ಳೆ ಆಯುರ್ವೇದಿಕ್. ಯಾರ ಪ್ರಾಬ್ಲಮ್ ಇದ್ದೀರಾ ಈ ಗುಡುಚಿ ಯೂಸ್ ಮಾಡಿ, ನಿಮಗೆ ಖಂಡಿತ 100% ಕ್ಯೂರ್ ಆಗುತ್ತೆ.
ಓಕೆ ಅಮ್ಮ, ಥ್ಯಾಂಕ್ ಯು ಸೋ ಮಚ್ ನಿಮ್ಮ Thank you. ಎಕ್ಸ್ಪೀರಿಯನ್ಸ್ ನಮ್ಮ ಜೊತೆ ಶೇರ್ ಮಾಡಿದ್ದಕ್ಕಾಗಿ. ಥ್ಯಾಂಕ್ ಯು. ಬನ್ನಿ ವೀಕ್ಷಕರೇ, ಗುಡುಚಿ ಆಯುರ್ವೇದದ ಮತ್ತೊಬ್ರು ಪೇಷಂಟ್ ಈಗ ನಮ್ಗೆ ಸಿಕ್ಕಿದ್ದಾರೆ, ಅವ್ರ ಹತ್ರ ಕೂಡ ಮಾತಾಡೋಣ. ಅಮ್ಮ ನಮಸ್ತೆ ಅಮ್ಮ, ನಮಸ್ತೆ ಮೇಡಮ್. ನಿಮ್ ಹೆಸರು? ನನ್ನ ಹೆಸರು ಬೈಲಮ್ಮ ಅಂತ. ಎಲ್ಲಿಂದ ಬಂದಿದ್ದೀರಾ? ನಮ್ದು ನಗರೂರು ನೆಲಮಂಗಲದ ಹತ್ರ. ಹ್ಮ್. ಅಲ್ಲಿಂದ ಬಂದಿದ್ದೀನಿ. ನಾನೊಬ್ಳು ಅಂಗನವಾಡಿ ವರ್ಕರು. ನನಗೆ Okay. ತುಂಬಾ ಟೆನ್ಷನ್. ಹಂಗಾಗಿ ನನಗೆ ಕೆಲಸ ಮಾಡ್ತಾ ಮಾಡ್ತಾ ಈ ಶುಗರ್ ಅನ್ನೋದೊಂದು ಬಂದಾಗ ನಾನು ಇಂಗ್ಲಿಷ್ ಮೆಡಿಸಿನ್ ತಗೊಂಡು ಅಂದ್ಬಿಟ್ಟು ಇಂಗ್ಲಿಷಲ್ಲೇ ಎಲ್ಲ ಹೋಗಿ ಚೆಕ್ ಮಾಡಿದೆ. ಆವಾಗ ನನಗೆ ಶುಗರು 10.8 ಐತೆ ಅಂತ ಡಾಕ್ಟರ್ ಹೇಳ್ಬಿಟ್ಟು ಅಲ್ಲಿಗೆ HbA1c. ಇದೆ 1000 mg ಮಾತ್ರ ಇವಾಗೆ ತಗೊಬೇಕು ಅಂತ ಕೊಟ್ರು. ನಾನು ಮಾತ್ರೆ ತಗೊಂಡ್ ಬಂದೆ. ನನ್ನ ಫ್ರೆಂಡ್ಗೆ ಯಾರಿಗೋ ಫೋನ್ ಮಾಡಿದೆ, ಈ ತರ ಮೆಡಿಸಿನ್ ತಗೊಳಕ್ ಕೇಳವ್ರೆ, ನನಗೆ 10.8 ಐತಂತೆ, ನನ್ಗೆ ತುಂಬಾ ಭಯ ಆಗ್ತೈತೆ, ರಾತ್ರಿ ನಾನು ನಿದ್ದೆ ಬರ್ತಾ ಇಲ್ಲ ಅಂತ. ಅವಾಗ ಅವಳು ಹೇಳಿದ್ಲು, ಯಾವ್ದಾದ್ರು ಸರ್ಚ್ ಮಾಡಿ ಮೊಬೈಲಲ್ಲಿ ಸಿಗ್ತೈತೆ ಅಂತ ಹೇಳಿದ್ಲು. ಅವಾಗ ನಾನು ಸುಮ್ಮನೆ ಹಿಂಗ್ ಮೊಬೈಲ್ ನೋಡ್ತಾ ಇದ್ದೆ. ಅವಾಗ ಇದು ಗುರುಜಿ ಆಯುರ್ವೇದಿಕ್ ಆಸ್ಪತ್ರೆ ಅಂತ ಅದ್ರಲ್ಲಿ ಸರ್ ಮಾತಾಡ್ತಾ ಇದ್ರು, ಇದು ಶುಗರ್ ರಿವರ್ಸ್ ಆಗ್ತೈತೆ ಅಂತ. ನಾನು ಅವಾಗ ಇದ್ರಲ್ಲೇ ಹೋಗಿ ಯಾಕೆ ತಗೊಂಬಾರ್ದು ಅಂತ ಮಾತ್ರೆ ನುಂಗಿದ್ದೆ. ಒಂದೇ ಫೋನ್ ಮಾಡಿದೆ ಬೆಳಗ್ಗೆ ಎದ್ದು, ಇಲ್ಲ ಬಂದ್ರಿ ಅಂತಂದ್ರು. ನಾನು ಬಂದು ಇಲ್ಲಿ ಅಪಾಯಿಂಟ್ಮೆಂಟ್ ತಗೊಂಡು ಬಂದ್ಮೇಲೆ ಇವ್ರು ಮೇಡಮ್ ರಮ್ಯಾ ಡಾಕ್ಟ್ರು ತುಂಬಾ ಚೆನ್ನಾಗಿ ನನ್ಗೆ ಹೇಳಿದ್ರು ತರ. ಆಮೇಲೆ 2ನೇ ಸತಿ ಬಂದೆ. ನನ್ನ ಫ್ರೆಂಡ್ ಎಲ್ಲ ಅಂಗನವಾಡಿ ವರ್ಕರ್ ಮೀಟಿಂಗ್ ಆಗಿ ಹಿಂಗ ಆಯುರ್ವೇದಿಕ್ ಅಲ್ಲಿ ತಗೊಂತೀನಿ ಅಂದ್ರೆ ಅದು ಸತ್ಯನಾ, ವಾಪಸ್ ಬರೋದು ಸುಳ್ಳು, ಯಾರೋ ನಿನ್ಗೆ ಆ ತರ ಎಲ್ಲ ಹೇಳ್ತಾರೆ, ನಿಜಕ್ಕೂ ತಗೊಂಬೇಡ, ಕೈ ಕಾಲೆಲ್ಲ ಕಳ್ಕಂತೀಯ, ನೀನ್ ಇಂಗ್ಲಿಷ್ ಮೆಡಿಸಿನ್ನೇ ಒಳ್ಳೇದು ತಗೋ, ಇವಾಗ ನಮ್ಗೆ ಆಯುರ್ವೇದಿಕ್ ಹಿಡಿಯಲ್ಲ ಅಂದ್ರು. ಏನನ್ನಾಗ್ಲಿ ನಾನು ತಗೊಂಡ್ತೀನಿ ನೋಡೋಣ, ನಾನ್ ತಗೊಂಡ್ಮೇಲೆ ನಿಮ್ಗೆ ಹೇಳ್ತೀನಿ ಅಂತ ಹೇಳಿ ಬಂದೆ. ಆಮೇಲೆ ರಮ್ಯಾ ಮೇಡಮ್ ಹತ್ರ ಕೇಳಿದೆ ನಾನು, ಮೇಡಮ್ ಇದು ರಿವರ್ಸ್ ಆಗಲ್ಲ ಅಂತ ನನ್ನ ಫ್ರೆಂಡ್ ಎಲ್ಲ ಆಡ್ಕಂತವ್ರೆ, ನಾನು ಏನ್ ಮಾಡ್ಬೇಕು ಅಂತ ಕೇಳಿದೆ. ನೀನು ನಿಜಕ್ಕೂ ಹೇಳ್ತೀನಿ 5 ತಿಂಗಳು ತಗೊಳ್ಳಿ ನನ್ನ ಈ ಟ್ರೀಟ್ಮೆಂಟ್ ತಗೊಂಡು ನಿಮ್ಗೆ ಆಮೇಲೆ ಇದರಿಂದ ಆಗ್ಲಿಲ್ಲ ಅಂದ್ರೆ ಆಮೇಲೆ ಹೇಳ್ರಿ, ನೀವು ಅವ್ರ ಮುಂದೆನೆ ನಿಂತ್ಕೊಂಡು ಮಾತಾಡೋ ತರ ನಾನು ಮಾಡ್ತೀನಿ, ಸತ್ಯವಾದ ಅದು ಮಾತು ಮಾಡಿ ತಗೊಳ್ಳಿ ಅಂದ್ರು. ನಾನು ತಗೊಂಡೆ ಮೇಡಮ್. ಇವಾಗ 6.3 ಐತೆ. ನಾನು ತುಂಬಾನೇ ಬೆಳಗ್ಗೆ 10.8 ಇತ್ತು, ಇವಾಗ 6.3 ಐತೆ. ಎಷ್ಟು ತಿಂಗಳಿಂದ ನೀವು ಟ್ರೀಟ್ಮೆಂಟ್ ತಗೊಳ್ತೀರಾ? ಇವಾಗ ಇದು 5ನೇ ತಿಂಗಳು ಮೇಡಮ್. ತುಂಬಾ ಖುಷಿ ಆಯ್ತು ನನ್ಗೆ. ಮೊನ್ನೆ ಎಲ್ಲ ಚೆಕ್ಅಪ್ ಮಾಡ್ಸ್ಕೊಂಡೆ ಬಂದು ಮೇಡಮ್ ಹತ್ರ ಹೇಳ್ಬಿಟ್ಟು ಹೋಗಿದ್ ನಾನು. ತೂಕನು ಕಡಿಮೆ ಅದೇ, ತೂಕ ಜಾಸ್ತಿ ಇದ್ದೆ, 75 kg ಇದ್ದೆ, ಈಗ 69 kg ಇದೀನಿ. ತೂಕನು ಕಡಿಮೆ ಇದೆ. ಮತ್ತೆ ನನ್ಗೆ ಬೆಳಿಗ್ಗೆ ರಾತ್ರಿ ಎಲ್ಲ ನಿದ್ದೆ ಬರ್ತಾ ಇರ್ಲಿಲ್ಲ, ಏನೋ ಒಂಥರ ಟೆನ್ಷನ್, ಇಕ್ಕಿದೆಲ್ಲ ಎಲ್ಲಿದ್ರು ಮರ್ತ್ಬಿಡ್ತಿದ್ದೆ, ಜ್ಞಾಪಕ ಬರ್ತಾ ಇರ್ಲಿಲ್ಲ. ಎಲ್ಲ ಇವಾಗ ನಾರ್ಮಲ್ ಐತೆ ಮೇಡಮ್. ತುಂಬಾ ಚೆನ್ನಾಗಿ ಒಳ್ಳೇದಾಯ್ತು ನನ್ಗೆ ಗುರೂಜಿ ಇಲ್ಲಿ. ಇದು ದೇಶಾಂತರ ಬೆಳಿಲಿ ಮೇಡಮ್, ಎಲ್ಲಾರು ಬಂದು ಇಲ್ಲಿ ಟ್ರೀಟ್ಮೆಂಟ್ ತಗೊಂಡ್ಲಿ, ಅವರು ನಮ್ ತರನೇ ಆಗ್ಲಿ. ಯಾವ್ದೇ ಕಾರಣಕ್ಕೂ ಶುಗರ್ ರಿವರ್ಸ್ ಆಗಲ್ಲ ಅಂತ ಯಾರು ಹೇಳ್ತಾರೋ ಅವ್ರಿಗೆ ನಾವೇ ಸಾಕ್ಷಿ, ಜೀವಂತ ಸಾಕ್ಷಿ. ಸ್ಫೂರ್ತಿ ಮೇಡಮ್. ತುಂಬಾ ಚೆನ್ನಾಗಿ ಇದಾಯ್ತು. ದೇವ್ರ ತರ ಅವರು ಗುರುಜಿ ಆಸ್ಪತ್ರೆ ಡಾಕ್ಟರ್ಗಳು ದೇವ್ರ ತರ ಅನ್ಕೊಂಡು ನಾನ್ ನಿಜಕ್ಕೂ ದೇವ್ರಿಗೆ ಕೈ ಮುಕ್ಕೊಂಡೆ. ನಾನು ಅಲ್ಲಿಗೆ ಹೋಗಿದ್ಕು ನನ್ಗೆ ಒಳ್ಳೇದಾಯ್ತು ಮೇಡಮ್, ಒಳ್ಳೇದಾಗಿದೆ. ಜನ ಎಲ್ಲಾರು ಬಂದು ತಗೊಂಡು ರಿವರ್ಸ್ ಆತದೇನೋದು ಸತ್ಯ ಮೇಡಮ್, ಅದಂತೂ ಹೇಳ್ಬೋದು ಸತ್ಯ. ನಾನೇ ಹೇಳ್ತಿದ್ದೀನಿ ಸತ್ಯ ಅದು ಇದೆ ಮೇಡಮ್, ಒಳ್ಳೇದು. ಓಕೆ ಮಾ, ನಿಮ್ಮೊಂದು ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡಿದ್ದಕ್ಕಾಗಿ ತುಂಬಾ ಥ್ಯಾಂಕ್ಸ್ ಮೇಡಮ್. ಕಡೆದಾಗಿ ಗುಡುಚಿ ಆಯುರ್ವೇದದ ಬಗ್ಗೆ ಏನಾದ್ರು ಹೇಳಂತಿದ್ರೆ ಏನ್ ಹೇಳ್ತೀರಾ ಮೇಡಮ್? ಗುರೂಜಿ ಆಯುರ್ವೇದದ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾನೇ ಚೆನ್ನಾಗಿ ಇಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಎಷ್ಟೋ ಜನ ಈ ತರ ಶುಗರ್ ರಿವರ್ಸ್ ಆಗಲ್ಲ ಅನ್ನೋರಿಗೆ ನಾನೇ ಒಂದು ಸ್ಫೂರ್ತಿ. ನನ್ಗೆ ರಿವರ್ಸ್ ಆಗಿದೆ, ಹಂಗಾಗಿ ನಾನು ಅವರು ಇನ್ನೂ ಉನ್ನತ ರೀತಿಯಲ್ಲಿ ಬೆಳೀಲಿ, ದೇವರು ಅವ್ರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಈ ಒಂದು ಗುರೂಜಿ ಆಸ್ಪತ್ರೆ ಎಲ್ಲಾ ಕಡೆ ಪ್ರಶಸ್ತಿಯಾಗಿ ಎಲ್ಲ ನಾವು ಶುಗರ್ ಇಂದ ಮುಕ್ತಿಗೊಳ್ಳೋಣ ಅಂತ ಹೇಳ್ತೀನಿ ಮೇಡಮ್. ಓಕೆ, ತುಂಬಾ ಥ್ಯಾಂಕ್ಸ್ ಅಮ್ಮ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡಿದ್ದಕ್ಕಾಗಿ. ಬನ್ನಿ ವೀಕ್ಷಕರೇ, ಈಗ ಗುಡುಚಿ ಆಯುರ್ವೇದದ ಪೇಷಂಟ್ಸ್ ಇನ್ನ ಕೂಡ ಸಿಕ್ಕಿದ್ದಾರೆ, ಅವ್ರ ಹತ್ರ ಕೂಡ ಮಾತಾಡೋಣ. ಅವರ ಒಂದು ಸ್ಟೋರಿ ಏನು ಅಂತ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಚಂದ್ರಕಾಂತ್. ಹೌದಾ, ಎಲ್ಲಿಂದ ಬಂದಿದ್ದೀರಾ? ನಾನು ಎಲ್ಲೇ ಬೆಂಗಳೂರಿಂದ. ಹೌದಾ, ಏನೊಂದು ಪ್ರಾಬ್ಲಮ್ ಇತ್ತು ನಿಮ್ಗೆ? ಮ್ಯಾಮ್ ಆ್ಯಕ್ಚುಲಿ ನನ್ನೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ. ಆ್ಯಕ್ಚುಲಿ ನನಗೆ 29 ಏಜ್ ಇಂದ ಶುಗರ್. ಓಕೆ. ನಾವು ಐ ಆಮ್ 51. ಓಕೆ. ಐ ಥಿಂಕ್ ಇಟ್ ಈಸ್ ಹೆರಿಡಿಟಿ. ನಮ್ಮ ಫಾದರ್ಗಿತ್ತು. 4 ಜನ ಸಿಬ್ಲಿಂಗ್ಸ್, ನಾನೇ ಚಿಕ್ಕವನು. ನನಗೆ ಬಂತು ಫಸ್ಟ್, ಅಂದ್ರೆ 29 ಏಜ್ ನಲ್ಲಿ ಬಂತು. ನನ್ನ ಜಾಬ್ ಪ್ರೊಫೈಲ್ ಬಿಟ್ಟು ನಾನು ಬ್ಯಾಂಕ್ ನಲ್ಲಿ ಕೆಲಸ ಮಾಡೋದು. ನಾನು ಪ್ರತಿ 5-6 ವರ್ಷಕ್ಕೆ ಸಿಟಿ ಟು ಸಿಟಿ ನಾನು ಹೋಗ್ತಾ ಇರ್ತೀನಿ. ಈ ರೀತಿ ನಾವು 29 ಏಜ್ ಇಂದ ಅಂದ್ರೆ ಲಾಸ್ಟ್ 20-21 ಇಯರ್ಸ್ ಇಂದ ನಾನು ಅಲೋಪತಿ ಟ್ಯಾಬ್ಲೆಟ್ ತಗೋತಾ ಇದ್ದೆ. ನಾನು ಈ ರೀತಿ ರಿಸರ್ಚ್ ಮಾಡೋಕೆ, ಆಮೇಲೆ ಏನಾದ್ರು ಬೇರೆ ಬೇರೆ ಟ್ರೈ ಮಾಡೋಣ ಅಂತ ನಾನು ಯಾವತ್ತೂ ಅನ್ಸ್ಲಿಲ್ಲ ನನಗೆ. ಬಿಕಾಸ್ ಈ ಆಯುರ್ವೇದಿಕ್ ನಲ್ಲಿ ನನ್ನ ಪ್ರಕಾರ, ನಾನು ಇಷ್ಟು ವರ್ಷ ತಿಳಿದ ಪ್ರಕಾರ ಇದರಲ್ಲಿ ಸ್ವಲ್ಪ R&D ಕಡಿಮೆ ಇದೆ, ಇದರಲ್ಲಿ ಜಾಸ್ತಿ ಏನು ಅಷ್ಟೊಂದು ರಿಸಲ್ಟ್ ಸಿಗಲ್ಲ ಅಂದ್ಬಿಟ್ಟು ನಾನು ಅಲೋಪತಿಗೆ ತಗೊಳ್ತಾ ಹೋದೆ. ಅದಾದ ನಂತರ ನಾನು ಇತ್ತೀಚೆಗೆ ಒಂದು
ಇಲ್ಲಿ ಬಂದು ಒಂದು 3 ವರ್ಷ ಆಯ್ತು ನಾನು. ಲಾಸ್ಟ್ ಇಯರ್ ಯಾರೋ ಹೇಳಿದ್ರು ಈ ರೀತಿ ಒಂದು ಗುಡಿಚಿ ಇದರಲ್ಲಿ ಈ ರೀತಿ ನೀವು ಎಷ್ಟು ದಿನದಿಂದ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀರಾ ಅಂದ್ರೆ? ಲಾಸ್ಟ್ 3 ಮಂತ್ಸ್. ಓಕೆ, 3 ಮಂತ್ಸ್. 3 ಮಂತ್ಸ್ ಇಂದ ಅದು ಒಂದು ಟ್ರೈ ಮಾಡೋಣ ಅಂತ ಬಂದೆ ನಾನು. ನನಗೆ ಇದು ಇರ್ಲಿಲ್ಲ ಇಲ್ಲ ಆಗುತ್ತೆ ಅಥವಾ ಇಲ್ಲಿ ನಾನು ಏನಾದ್ರೂ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ನಾನು ಬರ್ಲಿಲ್ಲ. ಬಟ್ ಏನೋ ಒಂದು ಟ್ರೈ ಮಾಡೋಣ, ಯಾಕಂದ್ರೆ 20 ಇಯರ್ಸ್ ಇಂದ ಇದ್ದಿದ್ದು ಏನು ರಿವರ್ಸ್ ಆಗುತ್ತೆ, ಏನ್ ಮೆಡಿಸಿನ್ ಕಡಿಮೆ ಆಗುತ್ತೆ ಅಂತ ಐ ಸ್ಟಾರ್ಟೆಡ್ ಲೈಕ್ ದಟ್. ಸ್ಟಾರ್ಟ್ ಆದ ನಂತರ ಒಂದು 15 ಡೇಸ್, ಫಸ್ಟ್ 15 ಡೇಸ್ ನಲ್ಲಿ ನಾನು ಸ್ವಲ್ಪ ರಿಸಲ್ಟ್ ಬರಕ್ ಸ್ಟಾರ್ಟ್ ಆಯ್ತು. ಫಸ್ಟ್ ಏನಾಗ್ತಾ ಇತ್ತು, ನಾನು ಸ್ವಲ್ಪ ವೀಕ್ನೆಸ್ ಆಗೋದು, ಆಮೇಲೆ ರಾತ್ರಿ ನಿದ್ರೆ ಚೆನ್ನಾಗಿ ಬರ್ತಾ ಇರಲಿಲ್ಲ, ಸ್ವಲ್ಪ ಬೇರೆ ಬೇರೆ ಎಲ್ಲ ಸಿಂಪ್ಟಮ್ಸ್ ಎಲ್ಲ ಇತ್ತು. ಒಂದು 15 ಡೇಸ್ ನಲ್ಲಿ ಫಸ್ಟ್ 15 ಡೇಸ್ ನಾನು ಟ್ಯಾಬ್ಲೆಟ್ ತಗೊಂಡ ನಂತರ ಏನೋ ಒಂದು ಸ್ಪಾರ್ಕಿಂಗ್ ಆದಾಗ ಆ ರೀತಿ ಆಗೋದ್ರಿಂದ ನನಗೆ ಇದರಲ್ಲಿ ಏನೋ ಇದೆ ಅಂತ ಅನಿಸ್ತು. ಆಮೇಲೆ ಅದು ಕಂಟಿನ್ಯೂ ಮಾಡ್ತಾ ಈಗ 3 ಮಂತ್ಸ್ ನಲ್ಲಿ ನಾನು ಮೋರ್ ದೆನ್ 50% ಟ್ಯಾಬ್ಲೆಟ್, ಅಲೋಪತಿಕ್ ಟ್ಯಾಬ್ಲೆಟ್ ಕಡಿಮೆ ಆಗಿದೆ. ನಾನು ಫಸ್ಟ್ ಬಂದಾಗ 7 ಟ್ಯಾಬ್ಲೆಟ್ ತಗೋತಾ ಇದ್ದೆ, 7 ಅಲೋಪತಿಕ್ ಟ್ಯಾಬ್ಲೆಟ್ ತಗೋತಾ ಇದ್ದೆ. ಇದು ಸ್ಟಾರ್ಟ್ ಮಾಡಿದ ನಂತರ ನಾನು ನೌ ಐ ಆಮ್ ಟೇಕಿಂಗ್ ಓನ್ಲಿ 2 ಟ್ಯಾಬ್ಲೆಟ್ಸ್ ಆಫ್ ಅಲೋಪತಿ. ಮುಂಚೆ HbA1c ಎಷ್ಟಿತ್ತು, ಇವಾಗ ಎಷ್ಟಿದೆ? 6.5 ಇರ್ತಾ ಇತ್ತು, 6.5 to 6.8 ಇರ್ತಾ ಇತ್ತು. ಈಗ 5.6 ಬಂದಿದೆ ವಿತಿನ್ 2 ಮಂತ್ಸ್ ನಲ್ಲಿ. ಟೆಸ್ಟ್ ಮಾಡಿಬಿಟ್ಟು 2 ಮಂತ್ಸ್ ಆಯ್ತು, 1 ಮಂತ್ ಆಯ್ತು. ಗುಡುಚಿ ಆಯುರ್ವೇದದ ಬಗ್ಗೆ ಹೇಗೆ ಗೊತ್ತಾಯ್ತು ನಿಮಗೆ? ಅಲ್ಲಿ ಯಾರೋ ಒಬ್ರು ನಮ್ಮ ರಿಲೇಟಿವ್ಸ್ ಹೇಳಿದ್ರು, ಇದರಲ್ಲಿ ಇನ್ಸ್ಟಾಗ್ರಾಮ್ ನಲ್ಲಿ ಬಂತು, ಅದು ನೋಡೋಣ ಅಂತ. ಬಟ್ ಅದರಿಂದ ನೋಡಿ ಇಲ್ಲೇ ಇರೋದಲ್ಲ ನಾವು, ಒಂದು 3-4 ಕಿಲೋಮೀಟರ್ ಅವೇ, ನೋಡೋಣ ಅಂತ ಬಂದೆ ಅಷ್ಟೇ. ಬಂದ ನಂತರ ಇಲ್ಲಿ ರಿಸಲ್ಟ್ ಚೆನ್ನಾಗಿ ಸಿಗ್ತಾ ಇತ್ತು. ಡಾಕ್ಟರ್ ಕೂಡ ನಮ್ಮವ್ರೆ. ನಾನು ಆಕ್ಚುಲಿ ಐ ಬಿಲಾಂಗ್ಸ್ ಟು ಬೀದರ್ ಡಿಸ್ಟಿಕ್. ಡಾಕ್ಟರ್ ದೀಕ್ಷಾ ಅವರು ಒಳ್ಳೆ ಕೋಪರೇಟ್ ಮಾಡಿಬಿಟ್ಟು ಚೆನ್ನಾಗಿ ಕನ್ವಿನ್ಸ್ ಮಾಡಿ ಹೇಳಿದ್ರು. ಅದರಿಂದ ನಾನು 21 ಇಯರ್ಸ್ ಶುಗರ್, ಏನೇನ್ ಆಗಿತ್ತೋ ಗೊತ್ತಿಲ್ಲ ಒಳಗಡೆ, ಅಲೋಪತಿ ಮೆಡಿಸಿನ್ ತಗೊಳ್ಳೋದ್ರಿಂದ ಆಯುರ್ವೇದದಿಂದ ಒಂದು 50%, ಮೋರ್ ದೆನ್ 50% ಮೆಡಿಸಿನ್ ಕಡಿಮೆ ಆಗಿದೆ. ಈಗ ನಾನು ತುಂಬಾ ಚಾರ್ಮ್ ಫೀಲ್ ಮಾಡ್ತಾ ಇದ್ದೀನಿ. ಎಷ್ಟು ಚೇಂಜ್ ಆಗಿದೆ ಸರ್ ಗುಡುಚಿ ಆಯುರ್ವೇದದ ಟ್ರೀಟ್ಮೆಂಟ್ ತಗೊಂಡಾದ್ಮೇಲೆ? ನಿಮಗೆ ಲೈಫ್ ಸ್ಟೈಲ್ ಆಗಿರ್ಬೋದು, ಫುಡ್ ಹ್ಯಾಬಿಟ್ಸ್ ಆಗಿರ್ಬೋದು, ನಿಮ್ಮ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಚೇಂಜ್ ಆಗಿದೆ? ಎಷ್ಟು ಖುಷಿಯಾಗಿದ್ದೀರಾ ಇವಾಗ? ಫುಡ್ ಹ್ಯಾಬಿಟ್ ಬಂದ್ಬಿಟ್ಟು ಆಕ್ಚುಲಿ ನಾನು 20 ಇಯರ್ಸ್ ಇಂದ ನಾವು ಒಂದು ಹ್ಯಾಬಿಟ್ ಆಗ್ಬಿಟ್ಟಿದೆ. ನಾನು ಜಾಸ್ತಿ ಯಾರು ಕೊಟ್ಟರು ಕೂಡ ನಾನು ಸಿಗ್ತಿಲ್ಲ, ಬಿಕಾಸ್ ಆಲ್ರೆಡಿ ಐ ಆಮ್ ಹ್ಯಾಬಿಚುಯೇಟೆಡ್ ದಟ್. ಆ ರೀತಿ ಫುಡ್ ಹ್ಯಾಬಿಟ್ ಅಂತೂ ಸ್ವಲ್ಪ ಡಾಕ್ಟರ್ ಹೇಳಿದ ನಂತರ ಟೈಮಿಂಗ್ ಒಂದು ಸ್ವಲ್ಪ ಇದು ಇತ್ತು. ಅದ್ರ ಜೊತೆ ಏನು ತಗೊಳ್ಬೇಕು, ಕಾರ್ಬೋಹೈಡ್ರೇಟ್ ಜೊತೆ ಪ್ರೋಟೀನ್ ಎಷ್ಟು ತಗೊಳ್ಬೇಕು, ಯಾವ ಹೊತ್ತಿಗೆ ಊಟ ಮಾಡಬೇಕು, ಅದನ್ನು ಸ್ವಲ್ಪ ಟೈಮಿಂಗ್ ಫಿಕ್ಸ್ ಮಾಡೋದ್ರಿಂದ ನನಗೆ ಸ್ವಲ್ಪ ಚೆನ್ನಾಗಿ ಅನಿಸ್ತಾ ಇದೆ ಈಗ ಅದರಿಂದ. ಸೊ ಓವರ್ ಆಲ್ ಕಡೆದಾಗಿ ಗುಡುಚಿ ಬಗ್ಗೆ ಹೇಳೋದಾದ್ರೆ ಏನಂತ ಹೇಳ್ತೀರಾ? ಗುಡುಚಿ ಇನ್ನೂ ಒಂದು 2-3 ಮಂತ್ಸ್ ಇದೆ. ಬಟ್ ಐ ಆಮ್ ಶ್ಯೂರ್ ಡಾಕ್ಟರ್ ಹೇಳಿದ್ದಾರೆ ಈ ಮೆಡಿಸಿನ್ ಒಂದು 2 ಮೆಡಿಸಿನ್ಸ್ ಇಡ್ಬೋದು ಅಲೋಪತಿಕ್. ಅದರಿಂದ ನಾವು ಡೈಟಿಂಗ್ ಮತ್ತೆ ಟೈಮಿಂಗ್ ಇದೆಲ್ಲ ಎಕ್ಸರ್ಸೈಸ್ ಇಂದ ನಾವು ಇದೇ ರೀತಿ ಮೇಂಟೈನ್ ಮಾಡ್ಬೋದು. ನಾವು ಇಟ್ ಇಸ್ 5.4 and 5.5 ಇದೆ ನಂದು HbA1c. ಅದರಿಂದ ಕಂಟ್ರೋಲ್ ಮಾಡ್ಬೋದು ಅಂತ ಹೇಳಿದ್ದಾರೆ. ನಾನು ಗುಡುಚಿ ಆಯುರ್ವೇದ ಬಗ್ಗೆ ಹೇಳ್ಬೇಕಂದ್ರೆ ನಾನು ಜನರಿಗೆ ಅಡ್ವೈಸ್ ಮಾಡ್ತೀನಿ, ಒಂದ್ಸಲ ಬಂದು ನೋಡ್ಬೋದು. ನೋಡೋದ್ರಿಂದ ತಪ್ಪೇನಿಲ್ಲ. ಬಟ್ ಅದರಿಂದ ಬಂದ ನಂತರ ಅವರಿಗೆ ರಿಸಲ್ಟ್ ಸಿಗ್ತಾ ಹೋಗುತ್ತೆ 15-20 ಡೇಸ್, ಮಂತ್ ಆನ್ ಮಂತ್. ಅದರಿಂದ ಅವರು ಅಲೋಪತಿಕ್ ಟ್ಯಾಬ್ಲೆಟ್ ಇಂದ ಲಾಂಗ್ ಟರ್ಮ್ ನಲ್ಲಿ ನನಗನ್ಸಿನ ಪ್ರಕಾರ ಏನಾದ್ರು ಕಿಡ್ನಿ ಅಲ್ಲಿ ಇಲ್ಲಿ ಸ್ವಲ್ಪ ಎಫೆಕ್ಟ್ ಆಗ್ಬೋದು ಅಂತ ನನಗನ್ನಿಸ್ತು. ಅಲ್ಲಿ ಕೂಡ ನಂದು ಶುಗರ್ ಕಂಟ್ರೋಲ್ ಇತ್ತು, ಹಾಗೇನಿಲ್ಲ. ನಾನು ಶುಗರ್ 7.5 HbA1c ಇರಲಿಲ್ಲ ನಮಗೆ, ಅಂದ್ರೆ 6.5 to 6.6 ಅಷ್ಟಿತ್ತು. ಬಟ್ ನಾನು ಬಂದ್ಬಿಟ್ಟು ಸ್ವಲ್ಪ ನೋಡೋಣ ಲಾಂಗ್ ಟರ್ಮ್ ನಲ್ಲಿ ಏನಾದ್ರು ಒಳಗಡೆ ಇದು ಆಗುತ್ತೆ ಅಂತ ಇಲ್ಲಿ ಬಂದೆ. ಇದರಿಂದ ರಿಸಲ್ಟ್ ಚೆನ್ನಾಗಿ ಸಿಕ್ಕಿದೆ. ಜನರು ಒಂದು ಟ್ರೈ ಮಾಡ್ಬೋದು, ಇಲ್ಲಿ ಬಂದ ನಂತರ ಅವ್ರಿಗೆ ಗೊತ್ತಾಗುತ್ತೆ, ಎಕ್ಸ್ಪೀರಿಯನ್ಸ್ ಮಾಡಿದವ್ರಿಗೆ ಗೊತ್ತಾಗುತ್ತೆ. ಬಟ್ ಅನ್ನೆಸೆಸರಿ ಅಲೋಪತಿಕ್ ಟ್ಯಾಬ್ಲೆಟ್ ತಗೊಳ್ಳಿ ಅಂದ್ರೆ ನಿಮ್ಗೆ ಏನೋ ಕಂಟ್ರೋಲ್ ಆಗುತ್ತೆ, ಬಟ್ ಆರ್ಗನ್ಸ್ ಒಳಗಡೆಯಿಂದ ಆರ್ಗನ್ಸ್ ಸ್ವಲ್ಪ ಎಫೆಕ್ಟ್ ಆಗ್ಬಹುದು ಅಂತ ನನಗನ್ನಿಸ್ತು. ಅದಕ್ಕೆ ನಾನು ಬಂದ್ಬಿಟ್ಟೆ, ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅಂತ ಅನಿಸ್ತು. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಎಕ್ಸ್ಪೀರಿಯನ್ಸ್ ನಮ್ಮ ಜೊತೆ ಶೇರ್ ಮಾಡಿದ್ದಕ್ಕಾಗಿ. ಅವರು ನಿಮ್ಮ ವೈಫ್ ಅಲ್ಲ, ಅವರು ಡಯಾಬಿಟಿಕ್ ಅಂತ? ಅವರು ಕೂಡ ಹೆರಿಡಿಟಿ, ಅವರು ಇಬ್ರು ಪೇರೆಂಟ್ಸ್ ಡಯಾಬಿಟಿಕ್ ಇದ್ರು. ಸ್ಟಾರ್ಟ್ ಮಾಡಿದ್ವಿ ನಾವು, 1 ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡಿದ್ದೇವೆ ಅಷ್ಟೇ. ಅಂದ್ರೆ ಬೇಗ ಬಂದಿದ್ವಿ ಅಂತ ಅವರು ವಿತಿನ್ 1 ಮಂತ್ ನಲ್ಲಿ ಅಲೋಪತಿ ಟ್ಯಾಬ್ಲೆಟ್ ನಿಂತಿದೆ ಈಗ. ಮೇಡಮ್ ನಿಮ್ಮ ಹೆಸರು? ಮಂಗಲ. ಓಕೆ ಮೇಡಮ್, ಎಷ್ಟು ವರ್ಷದಿಂದ ನಿಮಗೆ ಡಯಾಬಿಟಿಸ್ ಇರೋದು? ಇಲ್ಲ ಮೇಡಮ್, ನನಗೆ 3 ತಿಂಗಳಾಯ್ತು. ಓಕೆ, ಡಯಾಬಿಟಿಸ್ ಬಂದೇ 3 ತಿಂಗಳಾಗಿದೆ. ಬಂದಿದ ತಕ್ಷಣ? ಇಲ್ಲ ಮೇಡಮ್, ಅದಕ್ಕಿಂತ ಮುಂಚೆನೂ ನನಗೆ 3 ವರ್ಷದಿಂದ ಪ್ರೀ ಡಯಾಬಿಟಿಕ್ ಅಂತೇಳಿ ಗೊತ್ತಿತ್ತು. ಅದನ್ನು ನಾನು ಸ್ವಲ್ಪ
ಇದು ಮಾಡ್ತಾ ಇದ್ದೆ, ಸ್ವೀಟ್ ಅದನ್ನ ತಿಂತಾ ಇದ್ದಿಲ್ಲ, ಏನು ವಾಕಿಂಗ್ ಎಕ್ಸರ್ಸೈಸ್ ಮಾಡಿ ಕಂಟ್ರೋಲ್ ನಲ್ಲಿ ಇತ್ತು. ಮತ್ತ ಅದೇ ತರ ಆಗ್ತಾ ಇತ್ತು. ಮತ್ತೀಗ ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡಿ ಅಂತಂದ್ರು. 3 ತಿಂಗಳಾಯ್ತು ನಾ ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡಿದ್ದೆ. ಓಕೆ. ಸೊ ಮುಂಚೆ ಹೇಗಿತ್ತು, ನೀವು ಪ್ರೀ ಡಯಾಬಿಟಿಕ್ ಇದ್ದಾಗ ನಿಮ್ಗೆ ಬಾಡಿ ಯಾವ ತರ ಇರ್ತಿತ್ತು, ಇವಾಗ ಗುಡುಚಿ ಆಯುರ್ವೇದಿಕ್ ಬಂದ್ಮೇಲೆ ಟ್ರೀಟ್ಮೆಂಟ್ ತಗೊಂಡಾದ್ಮೇಲೆ ಬಾಡಿ ಯಾವ ರೀತಿ ಸಪೋರ್ಟ್ ಆಗಿ ಇವಾಗ ಯಾವ ರೀತಿ ಖುಷಿ ಆಗಿದ್ದೀರಾ? ಏನಿಲ್ಲ ಮೇಡಮ್, ಆ ತರ ವೇಟ್ ಲಾಸ್ ಆಗಿದೆ, 6 kg ನಂದು. ಸೊ ಡಯಟ್ ಎಲ್ಲ ಚೆನ್ನಾಗಿ ಬರ್ತಾ ಇದೆ? ಡಯಟ್ ಎಲ್ಲ ಮಾಡ್ತಾ ಇದ್ದೀನಿ. ಓಕೆ. ನೀವು ಡೈರೆಕ್ಟ್ ಆಗಿ ಗುಡುಚಿ ಆಯುರ್ವೇದಿಕ್ ಬಂದಿದ್ದ, ಪ್ರೀ ಡಯಾಬಿಟಿಕ್ ಅಂತ ಗೊತ್ತಾದ್ಮೇಲೆ ಡೈರೆಕ್ಟ್ ಆಗಿ ಗುಡುಚಿಗೆ? ಇಲ್ಲ ಮೇಡಮ್, ಅಲ್ಲಿ ಅಲೋಪೆಥಿಕ್ ಟ್ಯಾಬ್ಲೆಟ್ ಕೂಡ ತಗೊಂಡಿದ್ದೆ ನಾನು 3 ತಿಂಗಳ. ರಾತ್ರಿ ಒಂದು ತಗೋತಾ ಇದ್ದೆ ಇಷ್ಟೇ, ದಿನ ಒಂದೊಂದು. ಅವಾಗ 5.8 ಇತ್ತು ನಂದು HbA1c. ಇಲ್ಲಿ ಬಂದ ನಂತರ 5.6 ಇದೆ. ಓಕೆ. ಎಷ್ಟು ತಿಂಗಳಿಂದ ಗುಡುಚಿ ಆಯುರ್ವೇದದಲ್ಲಿ ನೀವು ಟ್ರೀಟ್ಮೆಂಟ್ ತಗೊಳ್ತಾ? 3 ತಿಂಗಳಾಯ್ತು ಮೇಡಮ್. ಫುಡ್ ಹ್ಯಾಬಿಟ್ಸ್, ಲೈಫ್ ಸ್ಟೈಲ್ ಪ್ರತಿಯೊಂದು ಚೇಂಜ್ ಆಗಿದೆ? ಚೇಂಜ್ ಆಗಿದೆ ಮೇಡಮ್. ಎಷ್ಟು ಖುಷಿ ಆಗುತ್ತೆ ಅದ್ರ ಬಗ್ಗೆ ನೀವು ಹೇಳೋದಾದ್ರೆ? ತುಂಬಾ ಖುಷಿ ಆಗ್ತಾ ಇದೆ. ಸೊ ಕಡೆದಾಗಿ ಗುಡುಚಿ ಬಗ್ಗೆ ಹೇಳೋದಾದ್ರೆ ಏನಂತ ಹೇಳ್ತೀರಾ, ಗುಡುಚಿ ಆಯುರ್ವೇದದ ಬಗ್ಗೆ? ಇಲ್ಲ ಮೇಡಮ್, ತುಂಬಾ ಚೆನ್ನಾಗಿದೆ ರಿಸಲ್ಟ್. ಓಕೆ ಮೇಡಮ್, ತುಂಬಾ ಥ್ಯಾಂಕ್ಸ್ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ನಮ್ಮ ಜೊತೆ ಶೇರ್ ಮಾಡೋದಕ್ಕಾಗಿ. ಥ್ಯಾಂಕ್ ಯು. ಬನ್ನಿ ವೀಕ್ಷಕರೇ, ಗುಡುಚಿ ಆಯುರ್ವೇದದ ಒಬ್ರು ಪೇಷಂಟ್ ಈಗ ನಮ್ಮ ಜೊತೆ ಇದ್ದಾರೆ, ಅವ್ರ ಹತ್ರ ಮಾತಾಡೋಣ. ಮೇಡಮ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಲಕ್ಷ್ಮಿ. ಹೌದಾ, ಎಲ್ಲಿಂದ ಬಂದಿದ್ದೀರಾ? ಬ್ಯಾಂಗ್ಳೂರ್. ಬೆಂಗಳೂರು ಅಂದ್ರೆ ನೇಟಿವ್ ಚಿಕ್ಕಮಂಗ್ಳೂರು, ಬಟ್ ಇವಾಗ ಬ್ಯಾಂಗ್ಳೂರಲ್ಲಿ ಇರೋದು. ಏನ್ ಪ್ರಾಬ್ಲಮ್ ಇತ್ತು ನಿಮ್ಗೆ? ಆಕ್ಚುಲಿ ರ್ಯಾಂಡಮ್ ಟೆಸ್ಟ್ ಮಾಡಿಸಿದಾಗ ಡಯಾಬಿಟಿಕ್ HbA1c 9.6 ಇದ್ದಾಗ 9.6 ಸೊ ಇನ್ಸ್ಟೆಡ್ ಆಫ್ ಅಂದ್ರೆ ಇಂಗ್ಲಿಷ್ ಮೆಡಿಸಿನ್ ಹೋಗೋದಕ್ಕಿಂತ ಆಯುರ್ವೇದ ಹೋಗೋಣ ಅಂತ ಸರ್ಚ್ ಮಾಡುವಾಗ ಗುಡುಚಿ ಆಯುರ್ವೇದ ಆನ್ಲೈನ್ ಅಲ್ಲಿ ಚೆಕ್ ಮಾಡಿದ್ವಿ. ಸೊ ಹಾಗಾಗಿ ಸ್ಟಾರ್ಟಿಂಗ್ ನಾವು ಇಲ್ಲಿಂದಾನೇ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದು. ಲಾಸ್ಟ್ 3 months ಇಂದ ಟ್ರೀಟ್ಮೆಂಟ್ ತಗೊಳ್ತಾ ಇರೋದು. ಕರೆಂಟ್ ಇವಾಗ 7 ಇದೆ HbA1c. ಅಂದ್ರೆ ಲಾಸ್ಟ್ ಎಷ್ಟು ತಿಂಗಳಿಂದ ನೀವು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀರಾ? ಅಂದ್ರೆ 3 months. ಓಕೆ. ಶುಗರ್ ಇದೆ ಅಂತ ಯಾವಾಗ ಗೊತ್ತಾಯ್ತು? ಅಂದ್ರೆ ರ್ಯಾಂಡಮ್ ಆಗಿ ಒಂದು ಇನ್ಶೂರೆನ್ಸ್ ಪರ್ಪಸ್ಗೋಸ್ಕರ ಚೆಕ್ ಮಾಡಿಸಿದ್ರು ಒಂದು ಆಲ್ಮೋಸ್ಟ್ 10 months ಬ್ಯಾಕ್. ಸೊ ಆಗ ಗೊತ್ತಾಯ್ತು. ಸೊ ಫಸ್ಟ್ 3 months ಏನು ಟ್ರೀಟ್ಮೆಂಟ್ ತಗೊಂಡಿಲ್ಲ, ಕಂಟ್ರೋಲ್ ಮಾಡೋಣ. ಸೊ ಸ್ಟೈಲ್ ಕಂಪ್ಲೀಟ್ ಅಂದ್ರೆ ಕಂಟ್ರೋಲ್ ಆಗ್ಲಿಲ್ಲ. ಸೊ ಹಾಗಾಗಿ ಆಯುರ್ವೇದಿಕ್. ಹೌದಾ? ಓಕೆ. ಶುಗರ್ ಲೆವೆಲ್ ಎಷ್ಟಿತ್ತು? HbA1c 9.6 ಇತ್ತು ಆಗ. ಇದು HbA ಬಿಫೋರ್ ಇಲ್ಲಿಗೆ ಬರೋಕ್ ಮುಂಚೆ. ಓಕೆ ಓಕೆ. ಇವಾಗ 6-7 ಇದೆ. ಅಂದ್ರೆ ಲಾಸ್ಟ್ ಮಂತ್ 7 ಇದೆ, ಇನ್ನು ಇವಾಗ ಚೆಕ್ ಮಾಡಿಸಿಲ್ಲ. ನೆಕ್ಸ್ಟ್ 2 months ಬಿಟ್ಟು ಅದು ಬಿಟ್ಟು ನಿಮಗೆ ಶುಗರ್ ಸಿಂಪ್ಟಮ್ಸ್ ಏನಾದ್ರು ಇತ್ತಾ ಅಥವಾ ಏನಾದ್ರು? ಇಲ್ಲ, ಆಕ್ಚುಲಿ ಸಿಂಪ್ಟಮ್ಸ್ ಏನು ಗೊತ್ತಿರ್ಲಿಲ್ಲ, ಹಾಗಾಗಿ ನಮಗೆ ಗೊತ್ತಿಲ್ಲ. ಅಂದ್ರೆ ಮೋಸ್ಟ್ಲಿ ನಂದು ಡೆಲಿವರಿ ಟೈಮ್ ಅಲ್ಲಿ ಟ್ರಿಗರ್ ಆಗಿರ್ಬೋದು. ಸೊ ಹಾಗಾಗಿ ನಮಗೆ ಗೊತ್ತಾಗಿಲ್ಲ. ಸೊ ರ್ಯಾಂಡಮ್ ಆಗಿ ಒಂದು ಇನ್ಶೂರೆನ್ಸ್ ಪರ್ಪಸ್ಗೋಸ್ಕರ ಚೆಕ್ಅಪ್ ಮಾಡಿಸಿದಾಗ ಗೊತ್ತಾಯ್ತು HbA1c ಅಷ್ಟಿದ್ದಾಗ. ಇಲ್ಲಿ ಟ್ರೀಟ್ಮೆಂಟ್ ತಗೊಳ್ಳೋಕ್ಕಿಂತ ಮುಂಚೆ ನಿಮಗೆ ಬಾಡಿ ಏನಾದ್ರು ಚೇಂಜಸ್ ಹೇಗಿತ್ತು, ಇವಾಗ ಹೇಗಿದೆ ಅದ್ರ ಬಗ್ಗೆ ಹೇಳೋದಾದ್ರೆ? ಅಂದ್ರೆ ನೈಟ್ ಸ್ವಲ್ಪ ಎಚ್ಚರ ಆಗ್ತಾ ಇತ್ತು. ಇವಾಗ ಅಂದ್ರೆ ಇವಾಗ ಸ್ಲೀಪ್ ಪ್ಯಾಟರ್ನ್ ಪ್ರಾಪರ್ ಆಗಿದೆ. ಲೈಫ್ ಸ್ಟೈಲ್ ಆಗ್ಲಿ ಫುಡ್ ಹ್ಯಾಬಿಟ್ಸ್ ಆಗ್ಲಿ ಯಾವ ರೀತಿ ಚೇಂಜ್ ಮಾಡ್ಕೊಂಡಿದ್ದೀರಾ? ಕಂಪ್ಲೀಟ್ಲಿ ಡಾಕ್ಟರ್ ಸಜೆಸ್ಟ್ ಮಾಡಿರೋ ತರಾನೇ ಕಂಪ್ಲೀಟ್ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ. ಅಂದ್ರೆ ಮಾರ್ನಿಂಗ್ ವಾಕ್ ಅದೆಲ್ಲ ಆಲ್ಮೋಸ್ಟ್ ಅದರಿಂದಾನೇ ಆಲ್ಮೋಸ್ಟ್ ಕಂಟ್ರೋಲ್ ಆಗ್ತಿದೆ. ಜೊತೆಗೆ ಮೆಡಿಸಿನ್ಸ್, ಫುಡ್ ಕಂಟ್ರೋಲ್ ಎಲ್ಲ. ಸೊ ಒಂದ್ ರೀತಿ ಹೆಲ್ದಿ ಲೈಫ್ ಸ್ಟೈಲ್ ಡೆವಲಪ್ ಆಗ್ತಾ ಇದೆ. ಎಷ್ಟು ಖುಷಿ ಆಗುತ್ತೆ ಇಲ್ಲಿ ಟ್ರೀಟ್ಮೆಂಟ್ ತಗೊಂಡು ಜೀವನ ಶೈಲಿ ಚೇಂಜ್ ಆಗಿರೋದ್ರಿಂದ ನಿಮ್ಗೆ ಎಷ್ಟು ಖುಷಿ ಆಗ್ತದೆ? ಅಂದ್ರೆ ಲೈಫ್ ಲಾಂಗ್ ನಾವು ಇಂಗ್ಲಿಷ್ ಮೆಡಿಸಿನ್ ಹೋಗೋದಕ್ಕಿಂತ ಇದು ಅಟ್ಲೀಸ್ಟ್ ಕಂಟ್ರೋಲ್ ಅಲ್ಲಿ ಇರುತ್ತೆ. ಒನ್ಸ್ ಕಂಟ್ರೋಲಿಗೆ ಬಂದ್ಮೇಲೆ ಮೆಡಿಸಿನ್ ಆಲ್ ಓವರ್ ಕಡಿಮೆ ಆಗ್ತಾ ಬರುತ್ತೆ. ಸೊ ಗುಡುಚಿ ಇಸ್ ಬೆಸ್ಟ್ ಆಗ್ತಾ. ಓಕೆ. ಇನ್ನ ಎಷ್ಟು ತಿಂಗಳಿದೆ ಟ್ರೀಟ್ಮೆಂಟ್ ನಿಮ್ದು? ನೆಕ್ಸ್ಟ್ ಇನ್ನ 2 months ಇದೆ. ಓಕೆ ಓಕೆ. ತುಂಬಾ ಥ್ಯಾಂಕ್ಸ್ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ನಮ್ಮ ಜೊತೆ ಶೇರ್ ಮಾಡಿದ್ದಕ್ಕಾಗಿ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಸ್ಪೆಷಲ್ ಸೆಗ್ಮೆಂಟ್ ಅಲ್ಲಿ ನಾವು ಸಾಕಷ್ಟು ಪೇಷಂಟ್ಸ್ ಹತ್ರ ಮಾತಾಡಿದ್ವಿ, ಟೆಸ್ಟಿಮೋನಿಯಲ್ಸ್ ತೊಗೊಂಡ್ವಿ, ಅವ್ರದ್ದೊಂದು ಲೈಫ್ ಸ್ಟೋರಿಯನ್ನು ತಿಳ್ಕೊಂಡ್ವಿ. ತುಂಬ ಜನ ಗುಡುಚಿ ಆಯುರ್ವೇದಕ್ಕೆ ಬಂದು ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ, ಅವ್ರ ಲೈಫ್ನ ಬೆಟರ್ ಮಾಡ್ಕೊಂಡಿದ್ದಾರೆ, ಒಳ್ಳೆ ದಾರಿಗೆ ತಂದುಕೊಂಡಿದ್ದಾರೆ, ಲೈಫ್ ಸ್ಟೈಲು ಫುಡ್ ಹ್ಯಾಬಿಟ್ಸ್ನೆಲ್ಲ ಚೇಂಜ್ ಮಾಡಿಕೊಂಡು. ಹಾಗೆ ನಮಗೆ ಡಾಕ್ಟರ್ ಯಮುನಾ ಅವರು ಕೂಡ ಸಿಕ್ಕಿದ್ರು, ಅವರು ಕೂಡ ಡಯಾಬಿಟಿಸ್ ಬಗ್ಗೆ ಸಾಕಷ್ಟು ಮಾಹಿತಿ ವಿಚಾರಗಳನ್ನು ತಿಳಿಸ್ಕೊಟ್ರು. ಈ ಒಂದು ಸ್ಪೆಷಲ್ ಸೆಗ್ಮೆಂಟ್ ನಿಮ್ಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್.